ಬಿಗ್ ಬಾಸ್ ಸೀಸನ್ 12 ಮುಕ್ತಾಯಗೊಳ್ತು. ಮನೆಯಿಂದ ಹೊರ ಬರ್ತಿದ್ದಂತೆ ಈ ಸ್ಪರ್ಧೆಯ ಗೆಟಪ್ ಕೂಡ ಚೇಂಜ್ ಆಯಿತು. ಯಾರು ಆ ಸ್ಪರ್ಧಿ ಅನ್ನುವಂಥದ್ದು ನೀವು ಯೋಚನೆ ಮಾಡೋದು ಬೇಡ, ಎಲ್ರಿಗೂ ಗೊತ್ತಾಗಿರುತ್ತೆ. ಅಭಿಮಾನಿಗಳಿಂದ ಸಿಕ್ಕಂತಹ ಒಂದು ಬಿರುದು, ಒಂದಲ್ಲ ಮೂರು ಬಿರುದು. ಅದರಲ್ಲಿ ಒಂದು ಬಿರುದು ನಾನು ಹೇಳ್ತೀನಿ, ಒಂಟಿ ಸಲಗ. ಬಿಗ್ ಬಾಸ್ ಮನೆ ಸೀಸನ್ 12ರ ಒಂಟಿ ಸಲಗ ಇವತ್ತು ನಮ್ಮೊಟ್ಟಿಗಿದ್ದಾರೆ ಧ್ರುವಂತ್ ಅವರು. ಕಂಗ್ರ್ಯಾಚುಲೇಷನ್ಸ್. ಯಾಕಂತ ಹೇಳಿದ್ರೆ ಅಷ್ಟು ದಿನಗಳ ಕಾಲ ಅಲ್ಲಿ ಸರ್ವೈವ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ದಿನ ಸಾಧ್ಯ ಆಗಿದ್ದು ನನ್ನ ಪ್ರೀತಿಸೋ ಜನಗಳಿಂದ. ಫಸ್ಟ್ ಆಫ್ ಆಲ್ ನಾನು ಈ ಬಿಗ್ ಬಾಸ್ ಆಟ ನೋಡಿದ್ದವನಲ್ಲ. ಸೊ ಆಸೆ ಇತ್ತು, ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗಬೇಕು, ಮತ್ತು ಸುದೀಪ್ ಸರ್ ಇರುವಾಗಲೇ ಹೋಗಬೇಕು ಅನ್ನೋದು ಭಾಳ ಆಸೆ ಇತ್ತು. ಎರಡನೇದಾಗಿ ನನಗೆ ಅಲ್ಲಿ ಮೊದಲನೇದಾಗಿ ಆಟ ಅರ್ಥ ಮಾಡ್ಕೊಳ್ಬೇಕಿತ್ತು. ಹೀಗೆ ಬಟ್ ಬರ್ತಾ ಬರ್ತಾ ನನಗೆ ಜನಗಳು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇವತ್ತು ಅವ್ರು ಕೊಟ್ಟಂಥ ಬಿರುದುಗಳು, ಸಿಗ್ತಾ ಇರೋಂಥ ಪ್ರೀತಿ ನೋಡಿದ್ರೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ದಿ ಜರ್ನಿ ವಾಸ್ ಎಕ್ಸ್ಟ್ರೀಮ್ಲಿ ಅಡ್ವೆಂಚರಸ್. ಈಗ ಭಾನುವಾರ ರಾತ್ರಿ ಎಲ್ಲರೂ ಕಣ್ಣು ಬಿಟ್ಕೊಂಡು ಕಾಯ್ತಿದ್ರು, ಹೇಗೆ ನಡೆಯುತ್ತೆ ಸೀಸನ್, ಇನ್ನೇನು ಗ್ರ್ಯಾಂಡ್ ಫಿನಾಲೆ ಬಂದ್ಬಿಡ್ತು, ಯಾರು ಗೆಲ್ತಾರೆ, ಕಪ್ ಯಾರ ಕೈಯಲ್ಲಿರುತ್ತೆ ಅನ್ನುವಂಥದ್ದು. ಅದರಲ್ಲೂ ಸಹ ನೀವು ಹೊರಗೆ ಬರ್ತಿದ್ದಂತೆ ಕಾರ್ ಹತ್ರ ಎಲ್ಲ ಅಭಿಮಾನಿಗಳಿರ್ಬೋದು, ನಿಮ್ಮ ಹೆಸರಿಗೆ ಕೂಗೋದು, ಜೈಕಾರ ಹಾಕೋದು, ಈ ಒಂದು ಅಭಿಮಾನಕ್ಕೆ ಏನು ಹೇಳ್ತೀರಾ? ನಾನು ಅದೇ ಹೇಳಿದ್ದು, ನನಗೆ ಟೋಟಲಿ ನನಗೆ ಐಡಿಯಾ ಇರಲಿಲ್ಲ. ಸೊ ನನಗಲ್ಲಿ ನನ್ನ ವ್ಯಕ್ತಿತ್ವದ್ದು ಆಟ ಆಗಿದ್ದದು. ಸೊ ನಾನು ಏನಿದ್ದೀನಿ, ನನಗೇನು ಪ್ರೂವ್ ಮಾಡ್ಕೋಬೇಕು, ಆ ವೇದಿಕೆಯಲ್ಲಿ ಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು. ಸೊ ನನ್ನ ಮನಸ್ಸಲ್ಲಿ ಭಾಳ ನಿಷ್ಠೆ ಇಟ್ಟು ನಾನು ಆಟಾಡಿದ್ದೀನಿ, ಮಡಿಲಿ ಆಟಾಡಿದ್ದೀನಿ. ನಾನು ನಾನ್ ವೆಜ್ಜು ತಿಂದಿರಲಿಲ್ಲ. ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಮೊಟ್ಟೆನೂ ತಿಂತಾ ಇರಲಿಲ್ಲ. ಐ ಆಮ್ ಎ ನಾನ್ ವೆಜಿಟೇರಿಯನ್. ಸೊ ತುಂಬ ಶ್ರದ್ಧೆಯಿಂದ ಆಟಾಡಿದ್ದೀನಿ ನಾನು ಅಲ್ಲಿ. ಅಲ್ಲಿ ಯಾವುದೆಲ್ಲ ವಿಭಾಗಗಳು ಬರುತ್ತೆ ಬಿಗ್ ಬಾಸ್, ಅದರಲ್ಲೆಲ್ಲ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಕ್ಲೀನಿಂಗಿಂದ ಹಿಡಿದು, ಟಾಸ್ಕಿಂದ ಹಿಡಿದು, ಡ್ಯಾನ್ಸಿಂದ ಹಿಡಿದು, ನೀವು ಯು ನೇಮ್ ಇಟ್, ಐ ವಾಸ್ ನೇಲಿಂಗ್ ಇಟ್ ದೇರ್. ಸೊ ಹಾಗಿದ್ದೆ. ಸೊ ಈಗ ಅದಕ್ಕೆಲ್ಲ ಒಂದು ನಾನು ಏನು ಎಷ್ಟು ಅರ್ಪಿಸ್ಕೊಂಡಿದ್ದೀನಿ ಆ ವೇದಿಕೆಗೆ, ಅದರದ್ದು ಫಲ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಜನಗಳು ಅದನ್ನು ಈಗ ಇಷ್ಟು ದೊಡ್ಡ ಕೊಟ್ಟಿದ್ದಾರೆ. ನಾನು ಏನು 30 ವರ್ಷದಿಂದ ಕಂಡಿದ್ದಂಥ ಕನಸು ಈ ವೇದಿಕೆ ಮುಖಾಂತರ ನನಸಾಗಿದೆ. ಆ್ಯಂಡ್ ದೇ ಹವ್ ಮೇಡ್ ಮಿ ಆ್ಯಸ್ ಅ ಬ್ರ್ಯಾಂಡ್. ಜಯಮಾ ಕಾಲ್, ಆಮೇಲೆ ಒನ್ ಮ್ಯಾನ್ ಆರ್ಮಿ, ಸಿಂಗಲ್ ಒಂಟಿ ಸಲಗ, ಇದನ್ನೆಲ್ಲ ಕೇಳಿದಾಗ ಭಾಳ ಥ್ರಿಲ್ ಆಗುತ್ತೆ. ನಾನು ಅಷ್ಟು ಪಟ್ಟಿದ್ದ ಕಷ್ಟಕ್ಕೆ ಸಾರ್ಥಕತೆ ಅನ್ನಿಸ್ತು. ಈಗ ಬಿಗ್ ಬಾಸ್ ಮನೆ ಒಳಗಡೆ ಏನನ್ನು ಮಿಸ್ ಮಾಡ್ಕೊಂಡ್ರಿ? ಹೊರಗಡೆ ಬಂದ ತಕ್ಷಣ ಫುಡ್ ಇರ್ಬೋದು ಅಥವಾ ಬೇರೆ ಏನಾದರೂ ನಿಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡ್ರಿ, ಭೇಟಿ ಮಾಡೋವಂಥದ್ದು? ನನ್ನ ಫಸ್ಟ್ ಫುಡ್ ತುಂಬ ಮಿಸ್ ಮಾಡಿಕೊಂಡೆ, ಮತ್ತು ನನ್ನ ಫ್ಯಾಮಿಲಿ. ನನ್ನ ಡ್ಯಾಡಿ ಮಮ್ಮಿಯಿಂದ ದೂರ ಇರೋದು ಭಾಳ ಕಡಿಮೆ, ನನಗಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನನ್ನ ಫ್ರೆಂಡ್ಸ್, ನನಗಿರೋದು ಭಾಳ ಕಮ್ಮಿ ಫ್ರೆಂಡ್ಸ್, 2-3 ಜನ ಫ್ರೆಂಡ್ಸ್ ಇರೋದು. ಅವ್ರನ್ನ, ಫ್ಯಾಮಿಲಿನ, ಫುಡ್ನ ಸ್ವಲ್ಪ ಮಿಸ್ ಮಾಡಿಕೊಂಡೆ. ಅದನ್ನು ಬಿಟ್ಟು ಮೊಬೈಲ್ನ ಮಿಸ್ ಮಾಡಿಕೊಂಡೆ. ಮೊಬೈಲ್ ಇಸ್ ಅ ಗುಡ್ ಫ್ರೆಂಡ್. ಅಂದರೆ ಇಲ್ಲದೆ ಇರ್ತೀನಿ, ಆದರೆ ನನಗೆ ಸ್ವಲ್ಪ ಈ ಯೂಟ್ಯೂಬಲ್ಲಿ ನಾಲೆಜ್ ಎಕ್ಸ್ಪ್ಲೋರಿಂಗ್ ಇದೆ, ಮತ್ತು ಮ್ಯೂಸಿಕ್ ಅಂದರೆ ಭಾಳ ಇಷ್ಟ. ಮ್ಯೂಸಿಕ್ನ ಭಾಳ ನಾನು ಮಿಸ್ ಮಾಡ್ತಾಯಿದ್ದೆ. ಅಲ್ಲಿ ಮನೆಯಲ್ಲಿ ಒಂದು ಮ್ಯೂಸಿಕ್ ಬರಲಿ ಅಂತ ಒದ್ದಾಡ್ತಾ ಇದ್ದೆ ನಾನು. ಒಂದು ಮ್ಯೂಸಿಕ್ ಬರಲಿ. ಮ್ಯೂಸಿಕ್ ಈಸ್ ಮೈ ಬಿಗ್ಗೆಸ್ಟ್ ಹೀಲಿಂಗ್ ಥಿಂಗ್ ಅಂತ ಹೇಳ್ಬೋದು. ಸೊ ಮ್ಯೂಸಿಕ್ ಬಂದಾಗ ಅದನ್ನು ಎಷ್ಟು ಅನುಭವಿಸೋಕ್ಕಾಗುತ್ತೆ ಅನುಭವಿಸ್ತಿದ್ದೆ ನಾನು. ನೀವು ನೋಡಿರ್ಬೋದು, ಎಲ್ಲ ಮಾಡ್ತು ಕುಣಿತಾ ಇದ್ದೆ ಬೆಳಿಗ್ಗೆ ಎದ್ದು. ಸೊ ಇಷ್ಟನ್ನು ಮಿಸ್ ಮಾಡ್ತಾಯಿದ್ದೆ ನಾನು. ಯೂಶಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಅಂದರೆ ವೆಯ್ಟ್ ಲಾಸ್ ಆಗ್ತಾರೆ, ಬಟ್ ನೀವು ವೆಯ್ಟ್ ಗೇನ್ ಆಗಿದ್ದೀರಾ, ವೆಯ್ಟ್ ಲಾಸ್ ಆಗಿದ್ದೀರಾ, ಎಷ್ಟು kg ತೂಕ ಇಳಿಸಿದ್ದೀರಾ? ನಾನು ತುಂಬ ಡ್ರಾಪ್ ಆಗಿದ್ದೀನಿ ಮ್ಯಾಮ್. ಯಾಕಂದರೆ ಅಲ್ಲಿ ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ, 2 ಹೊತ್ತು ಊಟ ಮಾಡ್ತಾ ಇದ್ದಿದ್ದು, ಅದು ಚಪಾತಿನೋ ರೈಸು ಹೀಗೆ. ಸೊ ತುಂಬ ಡ್ರಾಪ್ ಆಗಿದ್ದೀನಿ. ಇನ್ಫ್ಯಾಕ್ಟ್ ನಾನು ಹೋಗಬೇಕಾದ್ರೆ 84 ಏನೋ ಇದ್ದೆ, 84-85 ಹತ್ರ ಇದ್ದೆ. ಈಗ ಇನ್ನೂ ಚೆಕ್ ಮಾಡಿಲ್ಲ ನಾನು. ಐ ಹ್ಯಾವ್ ಟು ಚೆಕ್ ಹೌ ಮಚ್ ಐ ಹ್ಯಾವ್ ಡ್ರಾಪ್ಡ್. ಸೊ ನನ್ನ ಫ್ರೆಂಡ್ಸ್ ಅಷ್ಟೇ, ಮಮ್ಮಿ ಡ್ಯಾಡಿನೂ ಅಷ್ಟೇ, ದೇ ಆರ್ ವೆರಿ ಕನ್ಸರ್ನ್. ಒಳಗಡೆ ಇರಬೇಕಾದ್ರೂ ನನ್ನ ಬ್ರದರ್ ಮತ್ತು ನನ್ನ ಫ್ರೆಂಡ್ ಭರತ್ ಅಂತ, ನನ್ನ ತಮ್ಮ ಆಶಿತ್, ನೀವು ನೋಡಿರ್ಬೋದು ಆನ್ ಸ್ಕ್ರೀನ್, ಇವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವ್ರ ಜೊತೆ ದೇರ್ ಆರ್ ಸೋ ಮೆನಿ ಪೀಪಲ್ ತುಂಬ ಕಷ್ಟಪಟ್ಟಿದ್ದಾರೆ ಹಿಂದೆ. ಇವ್ರು ಆ್ಯಕ್ಚುಲಿ ಆಡಿರೋದು ಬಿಗ್ ಬಾಸ್ ನನಗೋಸ್ಕರ. ಈಗ ಬಂದ ತಕ್ಷಣ ದೇ ಆರ್ ಟೇಕಿಂಗ್ ಕೇರ್, ಬಿಕಾಸ್ ಅಲ್ಲಿ ಮೆಂಟಲಿ ಅಲ್ಲಿದ್ದು ಬೇರೆ ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ಸಡನ್ನಾಗಿ ಹೊರಗಡೆ ಬಂದಾಗ ಒಂದಿಷ್ಟು ಟೈಮ್ ಬೇಕು. ಆ ಎನ್ವಿರಾನ್ಮೆಂಟಿಂದ ಈ ಎನ್ವಿರಾನ್ಮೆಂಟಿಗೆ ಬಂದು ಮೈಂಡ್ ಸೆಟ್ ಆಗೋಕ್ಕೆ ನೀವು ಕನ್ಫ್ಯೂಷನಲ್ಲಿ, ಬ್ಲ್ಯಾಂಕಲ್ಲಿ ಇರ್ತೀರಿ. ಆ ಪ್ರೋಸೆಸ್ಸಲ್ಲಿ ಇದ್ದೀನಿ, ಬಟ್ ಮಾತಾಡ್ತಿದ್ದೀನಿ, ಮೈಂಡ್ ಎಲ್ಲ ಸ್ವಲ್ಪ ಸ್ಟ್ರಕ್ ಇದರಲ್ಲಿದೆ ಅಲ್ಲಿ, ಆ ಎನ್ವಿರಾನ್ಮೆಂಟಿಂದ ಇಲ್ಲಿಗೆ ಬರೋದಕ್ಕೆ. ಸೊ ಇಟ್ ವಿಲ್ ಟೇಕ್ ಟೈಮ್ ಅಡ್ಯಾಪ್ಟ್ ಆಗೋಕ್ಕೆ ಈ ಎನ್ವಿರಾನ್ಮೆಂಟಿಗೆ. ಯಾಕಂದರೆ ಇಡೀ ಪ್ರಪಂಚದಿಂದ ಅದೊಂದು ಬೇರೆಯೇ ಗ್ರಹ ಅದು. ನಿಮ್ಮ ಪ್ರಪಂಚದಿಂದ ಎಲ್ಲದರಿಂದ ತೆಗೆದು ಇಟ್ಟು, ಮತ್ತು ಅಲ್ಲಿದ್ದು ಸಿಚುವೇಶನ್ ನಾರ್ಮಲ್ ಹ್ಯೂಮನ್ ಸಿಚುವೇಶನ್ ಅಲ್ಲ. ಯುವರ್ ಮೈಂಡ್ ಈಸ್ 24 hours ಸ್ಟ್ರೆಸ್ಸಲ್ಲೇ ಇರುತ್ತೆ.
ಟಾಸ್ಕ್ ಆಗಿರ್ಬೋದು, ನಾಮಿನೇಷನ್ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಡೋದಾಗಿರ್ಬೋದು, ಅಲ್ಲಿ ಗೇಮ್ ಪ್ಲ್ಯಾನಿಂಗ್ ಆಗಿರ್ಬೋದು. ಸೊ ಮೈಂಡ್ 24 hours ಸ್ಟ್ರೆಸ್ಸಲ್ಲಿರುತ್ತೆ. ನಿಮ್ಮ ಕೂದಲು ಗ್ರೇ ಆಗೋದು ಬೇಗ ಆಗುತ್ತೆ, ಅಲ್ಲಿ ವೆಯ್ಟ್ ಲಾಸ್ ನಿಮ್ಮ 2 times ಬೇಗ ಆಗುತ್ತೆ. ಸೊ ಇದೆಲ್ಲ ಅಲ್ಲಿ ಎಲ್ಲವೂ 2% ಅಂದರೆ ಇಂಟು 2 times ಇಸ್ ಮೋರ್ ದೇರ್. ಈಗ ನೀವೇ ಹೇಳಿದ್ರಿ ಒಂದು ಬೇರೆ ಗ್ರಹಕ್ಕೆ ಹೋಗಿರ್ತೀವೇನೋ, ಅದರಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅಂತ. ಈಗ ನಾಳೆಯಿಂದ ಏನು ಮಿಸ್ ಮಾಡ್ಕೊಳ್ತೀರಾ ಅಂತ? ನಾನು ನಾಳೆಯಿಂದ ನನ್ನ ಮನೆ, ಅದು ದೇವಸ್ಥಾನ, ನನ್ನ ಚಾಮುಂಡಿ, ಡೈಲಿ ಆರತಿ ಭಾಳ ಭಕ್ತಿಯಿಂದ ನಾನು ತುಂಬ ಅಟ್ಯಾಚ್ ಆಗಿದ್ದೆ ಅಮ್ಮನಿಗೆ. ನನಗೆ ಬರಬೇಕಾದ್ರೆ ಮನೆಯಲ್ಲಿ ಅವ್ರಿಗೆ ಸಿಕ್ಕಿ ಕೈ ಮುಗಿದು ಬರೋವಂಥ ಭಾಗ್ಯನೂ ಸಿಗಲಿಲ್ಲ. ಅದೊಂದು ತುಂಬ ಬೇಜಾರಿದೆ ನನಗೆ. ಆ ಮನೆನ ತುಂಬ ಪ್ರೀತಿಸಿದ್ದೀನಿ. ಆ ಮನೆಯಲ್ಲಿ ನಾನು ಗುಡಿಸ್ತಿರೋ ಮೂಲೆನೇ ಇಲ್ಲ. ಆ ಮನೆಯಲ್ಲಿ ಆ ಮನೆನ ಭಾಳ ಸುಂದರವಾಗಿ ಇಟ್ಟಿದ್ದೆ ನಾನು. ಡೈನಿಂಗ್ ಟೇಬಲಿಂದ ಹಿಡಿದು ಕಿಚನ್ ಆಗಲಿ, ಹಾಲ್ ಆಗಲಿ, ಬಾತ್ರೂಮ್ ಆಗಲಿ, ನನ್ನ ಡಿಪಾರ್ಟ್ಮೆಂಟ್ ಅಲ್ಲದೇ ಇದ್ರೂ ನಾನು ಈ ಶೋಗೆ ಏನು ಡಿಮ್ಯಾಂಡ್ ಮಾಡಿತ್ತು ಅದನ್ನು ದಾಟಿ ಮೀರಿ ಕೊಟ್ಟಿದ್ದೀನಿ ಈ ಶೋಗೆ. ವ್ಯಕ್ತಿತ್ವ ದಾಟ ಅಂತ ಬಂದಾಗ ಈ ಶೋಗೆ ಏನು ಒಬ್ಬ ಹುಡುಗ ಕೊಡ್ಬೋದು ಅದನ್ನೆಲ್ಲ ದಾಟಿ ಮೀರಿ ಕೊಟ್ಟಿದ್ದೀನಿ, ಜೀವಿಸಿದ್ದೀನಿ. ಯಾವುದೇ ಬಿಗ್ ಬಾಸ್ ಇಂದ ಬಂದಿರೋ ಟಾಸ್ಕಲ್ಲಾಗಲಿ ಯಾವುದ್ರಲ್ಲಾಗಲಿ ಐ ವಾಸ್ ಆಲ್ವೇಸ್ ಟ್ರೈಂಗ್ ಟು ಗಿವ್ ಬೆಸ್ಟ್ ಆ್ಯಂಡ್ ಅಬವ್. ಸೊ ನಿಮಗೆ ಗೊತ್ತಿರ್ಬೋದು, ಇದನ್ನೆಲ್ಲ ಪರಿಗಣಿಸಿ ಬಾದ್ಶಾ ಕಿಚ್ಚ ಸುದೀಪ್ ಅವರು ಇಡೀ ಸೀಸನ್ನಿನ ಚಪ್ಪಾಳೆ ನನಗೆ ಕೊಡ್ತಾರೆ. ಆ ರೀತಿ ಬದುಕಿದ್ದೀನಿ ನಾನು ಆ ಮನೆಯಲ್ಲಿ. ಅದನ್ನು ಬಹುಶಃ ಜನಗಳು ಯಾವ ಆ್ಯಂಗಲಲ್ಲಿ ನೋಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅವರು 12 ವರ್ಷದಿಂದ ನಡೆಸ್ಕೊಂಡು ಬಂದಿರೋದು. ಎಷ್ಟು ಕಂಟೆಸ್ಟೆಂಟ್ ಆಗಿರ್ತಾರೆ, 24x12, ಇಷ್ಟು ಜನದಲ್ಲಿ ನೋಡಿ ಇಡೀ ಸೀಸನ್ಗೆ ನನಗೆ ಚಪ್ಪಾಳೆ ಕೊಟ್ಟಿದ್ದಾರೆ. ಅಂದರೆ ಆ ರೀತಿ ಅಷ್ಟು ಶ್ರದ್ಧೆಯಿಂದ ನಾನು ಆ ಮನೇಲಿ ಬದುಕಿದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕಲರ್ಸ್ ಆ್ಯಂಡ್ ಬಿಗ್ ಬಾಸ್. ಅವರು ನನಗೆ, ನಾನು ಹೇಳ್ತಾ ಹೋದರೆ ಲಿಸ್ಟೇ ಇದೆ ಅವ್ರು ನನಗೆ ಕೊಟ್ಟಿದ್ದು. ಬಹುಶಃ ಅದನ್ನು ಈ ಗ್ರ್ಯಾಂಡ್ ಪ್ರೈಸ್ 50 ಲಕ್ಷ ಅಥವಾ ಕಪ್ಪಲ್ಲಿ ಹೋಲಿಕೆ ಮಾಡೋದಕ್ಕಾಗಲ್ಲ. ಬಿಕಾಸ್ ಅದನ್ನೆಲ್ಲ ದಾಟಿ ಮೀರಿ ಬೆಲೆ ಕಟ್ಟಕ್ಕಾಗದಿರೋಂಥದ್ದು ಕೊಟ್ಟಿದ್ದಾರೆ ನನಗೆ. ಸೊ ಯಾವಾಗ ಅಪ್ರಿಷಿಯೇಷನ್, ಆ ಚಪ್ಪಾಳೆ ಬರುತ್ತೆ, ಅವತ್ತೇ ನಾನು ವಿನ್ ಆಗಿತ್ತು. ಸೊ ನಿಮಗೆ ಕಪ್ಪು ಗೆಲ್ಲೋದು ಬೇರೆ, ಶೋ ಗೆಲ್ಲೋದು ಬೇರೆ. ಸೊ ನಾವು ಶೋನ ಗೆದ್ದಾಯಿತು. ಎಲ್ಲ ಒಂದು ಕಡೆ ನೀವು ಈಗ ನೋಡಿರ್ತೀರ, ಹೊರಗಡೆ ಬಂದಾದ್ಮೇಲೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ನಿಮ್ಮನ್ನು ಇಷ್ಟಪಡುವಂಥ ವರ್ಗನೇ ಬೇರೆ ಇರುತ್ತೆ, ಬೇರೆ ಕಂಟೆಸ್ಟೆಂಟ್ಸ್ ಇದ್ದರೆ ಅವ್ರನ್ನ ಇಷ್ಟಪಡುವಂತಹ ವರ್ಗನೇ ಬೇರೆ ಇರುತ್ತೆ. ಕಿಚ್ಚನ ಚಪ್ಪಾಳೆ ಸಿಕ್ಕಂತಹ ಸಂದರ್ಭದಲ್ಲೂ ಸಹ ಕಂಪ್ಯಾರಿಸನ್ ಅನ್ನೋವಂಥದ್ದು ಹೊರಗಡೆ ಶುರುವಾಗಿತ್ತು. ಗಿಲ್ಲಿಗೂ ನಿಮಗೂ ಕಂಪೇರ್ ಮಾಡಿದ್ರು. ಅಂದರೆ ನೀವು ಗೆಲ್ಲೋ ಸ್ಥಾನದಲ್ಲಿ ಇದ್ದೀರಾ ಅನ್ನೋವಂಥದ್ದು ಗೊತ್ತಿತ್ತು ಎಲ್ರಿಗೂ. ಕಂಪ್ಯಾರಿಸನ್ ಮಾಡಿದಾಗ ಆ ಒಂದು ಹೊರಗಡೆ ಬಂದಾದ್ಮೇಲೆ ಗೊತ್ತಾದಾಗ ಏನು ಅನ್ನಿಸ್ತು? ತುಂಬ ಬೇಜಾರಾಯಿತು. ಗಿಲ್ಲಿಗೂ ನನಗೂ ಕಂಪ್ಯಾರಿಸನ್ ಅಂದರೆ ಕೆಲವರಿಗೆ ಗಿಲ್ಲಿ ಅವ್ರದ್ದೇ ಒಂದು ಸ್ಟೈಲ್ ಇದೆ, ಅವ್ರದ್ದು ಮ್ಯಾನರಿಸಮ್ ಆಗಲಿ. ಮತ್ತು ಎಂಡ್ ಆಫ್ ದ ಡೇ ಒಂದು ವಾಹಿನಿ ನೋಡೋದು ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ಯಾರು ಕೊಟ್ಟಿದ್ದಾರೆ ಅವರು ವಿನ್ನರ್. ಇನ್ನೊಂದು ಬರುತ್ತೆ, ಶೋದು ಒಂದು ಅಜೆಂಡಾ ಇರುತ್ತೆ, ವ್ಯಕ್ತಿತ್ವ ಅಂತ. ಶೋದು ಒಂದು ಡೈನಾಮಿಕ್ಸ್ ಬೇರೆ ಇರುತ್ತೆ. ವ್ಯಕ್ತಿತ್ವ ಅಂದರೆ ಏನು? ವ್ಯಕ್ತಿತ್ವ ಅಂದರೆ ಏನು? ನಿಮ್ಮ ಪರ್ಸ್ನಾಲಿಟಿ. ಏನು ಪರ್ಸ್ನಾಲಿಟಿ? ನೀವು ಮಾತಾಡೋವಂಥ ರೀತಿ, ನೀವು ಇರೋವಂಥ ರೀತಿ, ನೀವು ಬದುಕುವಂಥ ರೀತಿ, ನಿಮ್ಮ ಡಿಸಿಪ್ಲಿನ್ಗಳು, ನೀವು ನಿರ್ಧಾರ ತಗೊಳ್ಳುವಂಥ ರೀತಿ, ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಟಾಸ್ಕಲ್ಲಾಗಲಿ ಅದಾಗಲಿ, ಅಥವಾ ನಿಮಗೆ ಅನ್ಯಾಯ ಆದಾಗ ನೀವು ಅದ್ರ ವಿರುದ್ಧ ಹೇಗೆ ವಾಯ್ಸ್ ರೈಸ್ ಮಾಡ್ತೀರಾ, ಸ್ಟ್ಯಾಂಡ್ ತಗೊಳ್ತೀರಾ, ಸೂಕ್ತವಾದ ಕಾರಣಗಳನ್ನು ಹೇಳ್ತೀರಾ, ಇದೆಲ್ಲ ಬರುತ್ತೆ. ಸೊ ದರ್ ಆರ್ 2 ಡೈನಾಮಿಕ್ಸ್ ಈ ಶೋ ಅಲ್ಲಿ. ಸೊ ನಾನು ಅದನ್ನೇ ಹೇಳೋದು, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿಯವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ನೋಡಿದೆ, ಅವರು ತುಂಬ ಅಭಿಮಾನಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬ, ಯಾಕಂದರೆ ಅದು ಭಾಳ ಸುಲಭದ ವಿಷಯ ಅಲ್ಲ ಯಾರನ್ನೂ ಅಂಥ ಅಭಿಮಾನಿಗಳನ್ನು ಪಡ್ಕೊಳ್ಳೋದು. ಸೊ ನಾನು ಅವ್ರನ್ನ ಹೇಳೋದು ಇಷ್ಟೇ, ಅದು ಭಾಳ ಕಷ್ಟ ಅಂತ ಅಭಿಮಾನಿ ವೃಂದನ ಅವ್ರು ಪಡ್ಕೊಂಡಿರೋದು. ಅದನ್ನು ತುಂಬ ಜಾಗರೂಕತೆಯಿಂದ, ಪ್ರೀತಿಯಿಂದ ಇನ್ನೂ ಉಳಿಸಿ ಬೆಳೆಸ್ಕೊಂಡು ಹೋಗಲಿ, ಇನ್ನೂ ಜಾಸ್ತಿ ಆಗಲಿ, ಅವ್ರಿಗೆ ಯಾವತ್ತು ಧಕ್ಕೆ ಆಗುವಂಥ ಕೆಲಸ ಆಗದೇ ಇರಲಿ ಗಿಲ್ಲಿ ಅವರಿಂದ ಅಂತ ನಾನು ಕೇಳ್ಬೋದು. ಈಗ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಟ್ರೆಂಡಿಂಗಲ್ಲಿತ್ತು. ಅದನ್ನೇ ಈಗ ಅಶ್ವಿನಿ ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ಗಿಲ್ಲಿ ಏನು ಬಡವ ಅಲ್ಲ ಅಂತ ಹೇಳಿದರು ಅವರು. ಇವತ್ತು ಈ ಬಿಗ್ ಬಾಸ್ ಶೋನ ಹೊರತುಪಡಿಸಿ ಬಡವ್ರ ಮಕ್ಕಳು ಬೆಳಿಬೇಕು ಯಾರು ತಡಿತಾ ಇದ್ದಾರೆ? ಗೌರ್ಮೆಂಟ್ ತಡಿತಾ ಇದೆಯಾ, ಅಥವಾ ವಾಹಿನಿಗಳು ತಡಿತಾ ಇದೆಯಾ, ಕಲಾಕ್ಷೇತ್ರ ತಡಿತಾ ಇದೆಯಾ? ಯಾರು ತಡಿತಾ ಇದ್ದಾರೆ? ಒಂದನೇದು. ಇಲ್ಲಿ ವಿಚಾರ ಇರೋದು ಏನು ಅಂತಂದರೆ, ಬಡವ್ರ ಮಕ್ಕಳು ನಿಜವಾಗ್ಲೂ ಬಡವ್ರ ಮಕ್ಕಳ, ಅಥವಾ ಆ ರೀತಿ ತೋರಿಸ್ಕೊಳ್ತಾ ಇದ್ದಾರಾ? ಆಮೇಲೆ ಅದು ಎಷ್ಟು ಸರಿ? ಬಡವ್ರ ಮಕ್ಕಳು ಬೆಳಿಬೇಕು, ಯಾರು ತಡಿತಾ ಇದ್ದಾರೆ? ಓದಿ, ವಿದ್ಯಾಭ್ಯಾಸ ಮಾಡಿ, ಎಷ್ಟು ಸಪೋರ್ಟ್ ಸಿಸ್ಟಮ್ ಬೇಕು, ಎಷ್ಟು NGOs ಬೇಕು, ಎಷ್ಟು ಗೌರ್ಮೆಂಟ್ಗಳು ಬೇಕು, ಯಾರು ತಡಿತಾ ಇದ್ದಾರೆ?
ಓದಿ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಡವ್ರ ಮಕ್ಕಳಂದರೆ ಬಡವ್ರ ಮಕ್ಕಳಾಗೇ ಇರಬೇಕಾ? ನಾನು ಬಡವ್ರ ಮಕ್ಕಳನ್ನೇ, ನಮ್ಮ ತಂದೆ ಕೂಡ ಒಬ್ಬ ಕೃಷಿಕರು ಮೇಡಮ್. ನಾನೊಬ್ಬ ಶ್ರೀಮಂತಿಕೆಯಿಂದ ಬಂದವನಲ್ಲ. ನೀವು ನಂಬಲ್ಲ, ನಾವು ನಮ್ಮ ತಂದೆ ಸಗಣಿನ ನಿಮ್ಮ ಅಂಡೆಯಲ್ಲಿ ಸಗಣಿ, ನಾವು ಕಾಫಿ ಬೆಳೆಗಾರರು, ಕೊಡಗಲ್ಲಿ ನಮಗೆ ಸ್ವಲ್ಪ ಜಾಗ ಇದೆ, ನಾವು ಕಾಫಿ ಬೆಳೆಗಾರರು, ಕೆಲಸದವ್ರ ಜೊತೆ ನಮ್ಮನ್ನು ಸಗಣಿ ಅದನ್ನು ಹಿಚ್ಕಿ ಸಗಣಿನ ತೆಗೆದು ನೆಲಕ್ಕೆ ಹಾಕಿ ಪರ್ಕೆಯಲ್ಲಿ ಅದನ್ನೆಲ್ಲ ಚಾಚಿ ಆ ರೀತಿ ಬೆಳೆಸಿದ್ದಾರೆ ನಮ್ಮನ್ನು. ನಾವು ನೀರು ತರೋಕ್ಕೆ ಬಾವಿಗೆ ಹೋಗ್ತಾ ಇದ್ದಿದ್ದು, ನಾವು ಹಾಲು ಕರಿತಾ ಇದ್ವಿ. ನಮ್ಮ ಮನೇಲಿ ಗ್ಯಾಸ್ ಇರಲಿಲ್ಲ ಮ್ಯಾಮ್, ನಮ್ಮ ಮನೇಲಿ ಗ್ಯಾಸ್ ಇಲ್ಲ, ನಮ್ಮ ಮನೇಲಿ ಫೋನ್ ಇಲ್ಲ, ನಾವು ಬರಿತಾ ಇದ್ದಿದ್ದು ಲೆಟರ್ ಅಜ್ಜನಿಗೆ. ನಾವು ಬಂದಿದ್ದು ಹಂಗಂತ ನಾವು ಅಲ್ಲೇ ಸ್ಟೇ ಆಗಲಿಲ್ಲ. ನಾವು ಬಡವ್ರ ಮಕ್ಕಳು ಅಂತ ನಾವು ಅಲ್ಲೇ ಸ್ಟೇ ಆಗಲಿಲ್ಲ. ನಮಗೆ ಫೈರ್ ಇತ್ತು, ಸಿಟಿಲಿ ನಾವು ಹೆಸರು ಮಾಡಬೇಕು ಅಂತ. ಅದಕ್ಕೇನು ಬೇಕು? ಜ್ಞಾನ ಬೇಕು, ಕಲಿಕೆ ಬೇಕು. ಅಲ್ಲಿ ನಮ್ಮನ್ನು ನಾವು ಕೊಟ್ವಿ. ಯಾರೋ ನಮ್ಮನ್ನು ಬಡವ್ರ ಮಕ್ಕಳು ಅಂತ ಸಪೋರ್ಟ್ ಮಾಡಲಿ, ನಮಗೆ ಯಾರೂ ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ, ನಮಗೆ ನಾವೇ ಸಪೋರ್ಟ್ ಸಿಸ್ಟಮ್. ನಾನೀಗ ಈ ಶೋ ಮತ್ತು ಗೆದ್ದಿರೋದು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು. ಯಾಕೆ ಅಲ್ಲೇ ಇದ್ದೀರಿ? ಯಾರು ಕೊಡ್ತಾ ಇಲ್ಲ ಆಪರ್ಚುನಿಟಿ? ಯಾರು ತುಣಿತಾ ಇದ್ದಾರೆ? ಯಾವ ಸಂದೇಶ ಹೋಗ್ತಾಯಿದೆ ಹೊರಗಡೆ? ಬಡವ್ರ ಮಕ್ಕಳು ಬೆಳಿಬೇಕು, ಅದರ ಅರ್ಥ ಏನು? ಯಾರು ತುಣಿತಾ ಇದ್ದಾರೆ ಬಡವ್ರ ಮಕ್ಕಳನ್ನ? ಯಾರು ಬೇಡ ಅಂತ ಇದ್ದಾರೆ? ಅವ್ರಿಗೇನೆ ಬರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವ್ರಿಗೇನೆ. ನಾನೀಗ ಒಬ್ಬ ಈ ಮಾಡ್ರನ್ ಜಗತ್ತಿನಲ್ಲಿ ಇವತ್ತಿನಲ್ಲಿ ನಾನೊಬ್ಬ ವ್ಯಕ್ತಿ ಮತ್ತು ವ್ಯಕ್ತಿತ್ವನ ಆಗಬೇಕು ಅನ್ನೋ ಛಲ ಅವ್ರಿಗೆ ಬರಬೇಕದು. ಬಡವ್ರ ಮಕ್ಕಳಿಗೆ ಯಾರು ತಡೀತಾ ಇದ್ದಾರೆ? ಇಟ್ ಈಸ್ ವೆರಿ ರಾಂಗ್ ಸ್ಟೇಟ್ಮೆಂಟ್. ಯಾರೋ ಏನೋ ಅದು ಸ್ಟೇಟ್ಮೆಂಟ್ ಹೇಗೆ ಹೋಗುತ್ತೆ ಅಂತಂದರೆ, ಬಡವ್ರ ಮಕ್ಕಳು ಬರಬೇಕು, ಯಾರೋ ಅವ್ರನ್ನ ತುಣಿತಾ ಇದ್ದಾರೆ, ಯಾರೋ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇಲ್ಲ, ಶ್ರೀಮಂತರ ಮಕ್ಕಳೇ ಬರ್ತಾ ಇದ್ದಾರೆ. ಇಲ್ಲ, ಆ ವೇದಿಕೆಯಲ್ಲಿ ಎಷ್ಟು ಜನ ಇದ್ದರು ಈ ಸಲ ಬಿಗ್ ಬಾಸ್? ಪ್ರತಿಯೊಬ್ಬರದ್ದು ಜರ್ನಿ ಇದೆ ಮ್ಯಾಮ್. ಪ್ರತಿಯೊಬ್ಬರು ಆ ಏನು ಬಡವರು ಅಂತ ನೀವು ಹೇಳ್ತೀರಿ, ನಾನು ಅದನ್ನು ಬಡವರು ಅಂತ ಹೇಳಲ್ಲ. ದೇ ಕಮ್ ಫ್ರಮ್ ಅ ಹಂಬಲ್ ಫ್ಯಾಮಿಲಿ. ಆ ಹಂಬಲ್ ಫ್ಯಾಮಿಲಿಯಿಂದನೇ ಬಂದಿರೋರು ಪ್ರತಿಯೊಂದು ಟ್ಯಾಲೆಂಟಲ್ಲಿ ಅವರ ವಿದ್ಯಾಭ್ಯಾಸ ಆಗಿರಲಿ ಅಥವಾ ಇವತ್ತಿನ ದಿವಸಕ್ಕೆ ಯಾವುದೋ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿ 1,00,000 ಪೇಮೆಂಟ್ ನೋಡ್ತಾ ಇದ್ದಾರೆ ಅಂತಂದರೆ ದಟ್ ಈಸ್ ಆಬ್ಸಲ್ಯೂಟ್ಲಿ ಹಾರ್ಡ್ ವರ್ಕ್. ಸೊ ಹಾಗಾಗಿ ಅದನ್ನು ಡ್ರಾಮ್ಯಾಟಿಕ್ ಮಾಡೋದು ಬೇಕಾಗಿಲ್ಲ. ಮತ್ತೆ ಹೇಳ್ತೀನಿ, ಅದೊಂದು ನಾಟಕೀಯ ಆಗೋಗುತ್ತೆ. ಬಡವ್ರ ಮಕ್ಕಳು ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೆಲವರು ಸಪೋರ್ಟಿಗೆ ಬಂದು ಫುಟೇಜ್ ತಗೊಳ್ಳೋರು, ಬಡವ್ರ ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರುಗಳು ಹೀರೋ ಆಗೋದು, ಬೇರೆಯವ್ರಿಗೆ ತೇಜೋವಧೆ ಮಾಡೋದು, ಇದೆಲ್ಲ ಆಗಬಾರ್ದು. ಅದ್ರ ಹಿಂದೆ ಇರುತ್ತೆ, ಬೇರೆಯವರು ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ. ಬೇರೆಯವ್ರ ಬಡವ್ರ ಮಕ್ಳು ಈಗ ಯಾರೆಲ್ಲ ಬಂದಿದ್ದಾರೆ, ಈ ವೇದಿಕೆಯಲ್ಲೇ ಇದ್ದಾರೆ, ಈ ಬಿಗ್ ಬಾಸ್ ಮನೇಲೆ ಬಂದಿರೋದು, ಅವ್ರು ಯಾರೂ ತೋರಿಸ್ಕೊಳ್ಳಿಲ್ಲ. ಸ್ವಾಭಿಮಾನ ಅದು. ನಾವು ಬಡವ್ರ ಮಕ್ಕಳು ಅಂತ ತೋರಿಸ್ಕೊಳ್ಳಿಲ್ಲ. ನಾವು ಹೌದು ಬಡತನ ಇತ್ತು, ನಾನು ಅಷ್ಟೇ ಸೇರಿಸಿ ನನ್ನನ್ನು ಹೇಳ್ತೀನಿ. ನಾನು ಅದರಿಂದ ನೀವು ನಂಬಲ್ಲ, ವಿದೌಟ್ PR ಆಟಾಡಿರೋನು ನಾನು ಬಿಗ್ ಬಾಸ್ನ. ವಿದೌಟ್ PR, ವಿದೌಟ್ ಏನು ಸೋಷಲ್ ಮೀಡಿಯಾ ಏನಿಲ್ಲ. ನಂದು ಎಷ್ಟಿರ್ಬೋದು ಸೋಷಲ್ ಮೀಡಿಯಾ ಫಾಲೋವರ್ಸ್? 3,000 4,000 ಇದ್ದಿದ್ದು ನಾನು ಹೋಗಬೇಕಾದ್ರೆ. ನೋ ಸೋಷಲ್ ಮೀಡಿಯಾ. ನನ್ನ ಟ್ಯಾಲೆಂಟ್, ನಾನು ಏನಿದ್ದೀನಿ, ನಾನು ಈ ಪ್ರದೇಶದಿಂದ ಬಂದಿದ್ದೀನಿ. ಮಂಗಳೂರವರೆಲ್ಲ ನನಗೆ ಹಾಕಬೇಕು, ಕೊಡಗವರು ಹಾಕಬೇಕು. ಆಮೇಲೆ ಈ ಸಮುದಾಯದಿಂದ ಬಂದಿದ್ದೀನಿ, ಈ ವರ್ಗದಿಂದ ಬಂದಿದ್ದೀನಿ, ಬಡತನದಿಂದ ಬಂದಿದ್ದೀನಿ, ಶ್ರೀಮಂತಿಕೆಯಿಂದ ಬಂದಿದ್ದೀನಿ, ಆಕಾಶದಿಂದ ಬಂದಿದ್ದೀನಿ, ಮರದಿಂದ ಬಂದಿದ್ದೀನಿ. ನಾನೇನು ಕಲ್ತಿದ್ದೀನಿ, ನನ್ನ ವ್ಯಕ್ತಿತ್ವ ಏನಿದೆ ಅದನ್ನು ಆ ವೇದಿಕೆಗೆ ಕೊಡಬೇಕು. ಆ ವೇದಿಕೆ ಏನು ಕೇಳ್ತದೆ ಕೊಟ್ಟಿದ್ದೀನಿ. ಅದರಲ್ಲಿ ಗೆಲ್ತೀನೋ ಇಲ್ವೋ ನನಗೆ ಬೇಕಾಗಿಲ್ಲ, ನಂದು 100% ಕೊಡಬೇಕು. ನಾನು ಏನು ಭಕ್ತಿ ಕೊಡಬೇಕು ಅದನ್ನ ಕೊಟ್ಟಿದ್ದೀನಿ. ಅದಕ್ಕೇನು ಸಿಗಬೇಕು ನನಗೆ ಸಿಕ್ಕಿದೆ ಆ ವೇದಿಕೆಯಿಂದ. ವಿಷಯ ಇದು, ಡ್ರಾಮಾ ಹೋಗಬಾರ್ದು. ನಾವು ಹೇಳ್ಕೊಂಡಿಲ್ಲ, ಅಲ್ಲಿರೋ ಹಲವಾರು ಮಕ್ಕಳು ಹೇಳ್ಕೊಂಡಿಲ್ಲ ಅಷ್ಟೇ. ಇನ್ನು ಎಲ್ರಿಗೂ ಕತೆ ಇದೆ ಮ್ಯಾಮ್. ಅಲ್ಲಿ ನೀವು ಒಬ್ಬೊಬ್ರದ್ದು ಕತೆ ನೀವು ಓಪನ್ ಮಾಡಿದ್ರೆ ಅವರ ಕಣ್ಣೀರ ಕತೆ, ಅಲ್ಲಿ ಅಷ್ಟು ಕಂಟೆಸ್ಟೆಂಟ್ ಯಾರಿದ್ರು, 24 ಜನ ಟೋಟಲಿ ಬಂದಿದ್ದು, ಒಬ್ಬೊಬ್ರದ್ದು ಕತೆ ಇದೆ ಮ್ಯಾಮ್. ಆದರೆ ಅವ್ರು ಯಾರು ಹೇಳ್ಕೊಳ್ಳಲ್ಲ. ಸೊ ದಟ್ ಈಸ್ ರಾಂಗ್. ಮನೆ ಒಳಗಡೆ ಇದ್ದಾಗ ನೀವೇನಾದರೂ ಎಮೋಷ್ನಲ್ ಆಗ್ತಿದ್ರಾ? ಹೇಗೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ ನೀವು? ಯಾಕಂದರೆ ಅಲ್ಲಿ ಆ ಮನೆಯಲ್ಲಿ ಪ್ರತಿಯೊಂದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಕೆಲವು ಸಿಚುವೇಶನ್ಗಳು ಹೇಗೆ ಬರುತ್ತೆ ಅಂತಂದರೆ, ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿರೋದು, ನಡೆದಿರೋಂಥ ಘಟನೆಗಳು ನೆನಪಾಗುತ್ತೆ. ಆ ಟೈಮಲ್ಲಿ ದುಃಖ ಆಗುತ್ತೆ. ಆಮೇಲೆ ನಮ್ಮ ಜರ್ನಿನೇ ನಾವು ಯೋಚನೆ ಮಾಡಿದ್ರೆ ನೀವು ನಂಬ್ತೀರ, ನಮ್ಮ ಹೆಸರನ್ನ ಹಾಳು ಮಾಡೋದಕ್ಕೆಲ್ಲ ಭಾಳ ಪ್ರಯತ್ನ ಆಗಿರುತ್ತೆ. ಲಾಸ್ಟ್ ಇಯರ್ ಅದೇ ಡಿಸೆಂಬರ್ ನಮ್ಮನ್ನು ಒಂದು ಪಾತ್ರದಲ್ಲಿ ನೋಡಿರ್ತಾರೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ. ನಾವು ಯಾವ ಕುಟುಂಬದಿಂದ ಬರ್ತೀವಿ, ನಮ್ಮ ತಂದೆ ತಾಯಿ ಯಾರು, ನಾನು ಏನೆಲ್ಲ ಕಲ್ತು ಬಂದಿದ್ದೀನಿ, ನನ್ನ ಬೇರೆ ಕ್ಷೇತ್ರಗಳಲ್ಲಿ ಆ್ಯಕ್ಟಿಂಗ್ ಬಿಟ್ಟಾಕಿ ಮ್ಯಾಮ್, ಬೇರೆ ಕ್ಷೇತ್ರದಲ್ಲಿ ನನ್ನ ರೆಕಾರ್ಡ್ಸ್ ಏನಿದೆ, ನಾನು ಏನೆಲ್ಲ ಸಾಧನೆ ಮಾಡಿದ್ದೀನಿ, ಎಷ್ಟು ಜನ ಗೊತ್ತಿಲ್ಲ. ನನ್ನನ್ನು ಇಲ್ಲಿ ಮಾತ್ರ ನೋಡಿದ್ದಾರೆ. ಏನಂತ ಗೊತ್ತು, ನಾವು ಇವತ್ತಿರೋ ಸೋಷಲ್ ಮೀಡಿಯಾಗೆ ಅಥವಾ ನ್ಯೂಸ್ ಚಾನೆಲ್ಸ್ಗಳಿಗೆ ಒಬ್ಬರನ್ನ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಮಾಡಿ ಏನೋ ಒಂದು FIR ಆಯಿತು ಅಥವಾ ಏನೋ ಒಂದು ಆಪಾದನೆ ಹಾಕಿಬಿಟ್ರೆ ಒಂದು TRPಗೋ ಏನೋ ತುಂಬ ದೊಡ್ಡ ವೈರಲ್ ಆಗುತ್ತೆ.
ಆ ವ್ಯಕ್ತಿ ಅದು ನಾನಲ್ಲ ಅಂತ ಅದನ್ನು ಪ್ರೂವ್ ಮಾಡಿ ಬರೋಷ್ಟೊತ್ತಿಗೆ ಏನೆಲ್ಲ ಡ್ಯಾಮೇಜ್ ಆಗಬೇಕು ಆಲ್ರೆಡಿ ಆಗೋಗಿರುತ್ತೆ. ಇವತ್ತಂಥ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ. ಆದರೆ ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿರೋ ರೀತಿ ಬೇರೆ. ನಾವು ವಿ ಆರ್ ಗ್ರೋನ್ ಬುಲೆಟ್ ಪ್ರೂಫ್. ನಾವು ಇಂಥದ್ನೆಲ್ಲ ನಾವು ಏನೇನೋ ಕಾಂಟ್ರವರ್ಸಿಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಈಗ ಏನು ನಮಗೆ ಇದೆಲ್ಲ ಮಾಡೋದು ನಮಗೆ ಲೆಕ್ಕಕ್ಕೆ ಇಲ್ಲ. ಆದರೆ ಮಾಡಬಾರ್ದು. ಒಬ್ಬರನ್ನ ಬೆಳೆಸಿ. ನಮಗೆ ಭಾಳ ಸಂತೋಷ ಇದೆ. ನಾನು ಎಲ್ಲ ಮೀಡಿಯಾಗೂ ಹೇಳಿದ್ದೀನಿ, ಗಿಲ್ಲಿ ಅವ್ರು ಮಾಡಿರುವಂಥ ಸಾಧನೆ ಬಗ್ಗೆ ಭಾಳ ಹೆಮ್ಮೆ ಇದೆ. ಆದರೆ ಗಿಲ್ಲಿ ಅವ್ರನ್ನ ಸಪೋರ್ಟ್ ಮಾಡೋರು ಅಥವಾ ಬೇರೆ ಯಾರೇ ಆಗಿರಲಿ, ನೀವು ನಿಮ್ಗೆ ಯಾರು ಪ್ರೀತಿಸ್ತೀರಿ ಸಪೋರ್ಟ್ ಮಾಡಿ. ಆದರೆ ನಿಮ್ಮ PR ಮಾಫಿಯಾನೋ ಅಥವಾ ಏನೋ ಇಂಥದ್ದು ಮಾಫಿಯಾ ಇನ್ನೊಬ್ಬರು ಬೆಳೆಯೋ ಮಕ್ಕಳಿಗೆ ಯಾಕೆ ಕೆಟ್ಟ ಪದಗಳನ್ನು ಬಳಸ್ತೀರಿ? ಅವ್ರ ಕತೆ ಬೇರೆಯೇ ಇರುತ್ತೆ. ಅವ್ರ ಮನೆ ತಂದೆ ತಾಯಿ ಕತೆ ಬೇರೆಯೇ ಇರುತ್ತೆ. ಅವ್ರಿಗೆ ಬಾಯಿಗೆ ಬರ್ತದೆ. ಆ್ಯಂಡ್ ಸ್ಪೆಷಲಿ ಬೇಜಾರಾಗ್ತಾ ಇರೋದು ಯೂತ್ಸ್ಗಳು. ನೀವು ಸಪೋರ್ಟ್ ಮಾಡ್ತೀರಾ, ಅವ್ರಿಗೆ ಜೈಕಾರ ಹಾಕ್ತೀರಾ, ಹಾಕಿ ಇನ್ನೊಬ್ಬರಿಗೆ ಹೆಣ್ಮಕ್ಳಿಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಕಿಚ್ಚ ಸುದೀಪ್ ಅವ್ರಿಗೆ ಮಾತಾಡಿದ್ದಾರೆ. ಏನು ಅವ್ರು ಸರಿ ಇಲ್ಲ, ಕೊಟ್ಟಿದ್ದು ಚಪ್ಪಾಳೆ. ಏನು ಗೊತ್ತು ಅವ್ರಿಗೆ? ಕಿಚ್ಚ ಸುದೀಪ್ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಗೊತ್ತಾ ಕರ್ನಾಟಕಕ್ಕೆ? ಅವ್ರು ಯಾವಾಗ ಅವರು ಬಂದಿದ್ದಾರೆ, ಒಂದು ಸಾಧಕರಾಗಿ ಯಾವಾಗ ಕಾಲಿಟ್ಟರು ಕಿಚ್ಚ ಸುದೀಪ್ ಅವರು, ಇವತ್ತು ಕಮೆಂಟ್ ಹಾಕಿರೋರು ಹುಟ್ಟೇ ಇರಲಿಲ್ಲ. ನಿಮ್ಮ ಕ್ರೈಸಿಸ್ ಎಷ್ಟು ಜನ ಯೋಚನೆ ಮಾಡ್ತಾರೆ? ಒಂದು ಬರೆಯೋದಕ್ಕಿಂತ ಮುಂಚೆ ಎಷ್ಟು ನ್ಯಾಚುರಲ್ ಕ್ರೈಸಿಸ್ ಆಯಿತು. ಕೋವಿಡ್ ಟೈಮಲ್ಲಿ ಎಷ್ಟು ಪ್ರಾಣಗಳು ಹೋಯಿತು. ಎಷ್ಟು ಜನ ಕಿಚ್ಚ ಸರ್ ಅಡಿಯಲ್ಲಿ ಎಷ್ಟು ಜನ ಓದ್ತಾ ಇದ್ದಾರೆ. ಎಷ್ಟು ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಆಗಿದೆ. ಎಷ್ಟು ಸ್ಕೂಲ್ಸ್ NGOsಗಳಿಗೆ ಸಪೋರ್ಟ್ ಸಿಸ್ಟಮ್ ಹೋಗ್ತದೆ. ಯಾರಿಗಾದ್ರೂ ಗೊತ್ತಾ? ಹೆಂಗೆ ಕಮೆಂಟ್ ಹಾಕ್ತಾರೆ? ಯಾವುದ್ರ ಮೇಲೆ ಕಮೆಂಟ್ ಹಾಕ್ತಾರೆ? ಕಮೆಂಟ್ ಹಾಕೋಕ್ಕೆ ಮುಂಚೆ ಯಾರವರು 12 ವರ್ಷದಿಂದ ಕಟ್ಟಿರೋವಂಥ ಒಂದು ಎಂಪೈರ್ ಬಿಗ್ ಬಾಸ್. ಇವತ್ತಿನ TRP ಗೊತ್ತಾ? TRPದು ಬಾಕ್ಸ್ ಆಫೀಸೇ ಹೊಡೆದು ಚಿತ್ರನಾಗಿದೆ ಸೀಸನ್ 12ಗೆ. ಯಾರಿಂದ? ಎಷ್ಟು ಮಕ್ಕಳಿಗೆ ಫ್ಯೂಚರ್ ಕೊಟ್ಟಿದ್ದಾರೆ ಅವರು, ಸುದೀಪ್ ಸರ್ ಅವರು. ಎಷ್ಟು ಮಕ್ಕಳನ್ನ ಎಲ್ಲಿಂದ ಎಂಥ ಪ್ರತಿಭೆಗಳನ್ನು ತಂದು ಎಲ್ಲಿ ನಿಲ್ಲಿಸಿದೆ ಬಿಗ್ ಬಾಸ್ ಮತ್ತು ಕಲರ್ಸ್ ವಾಹಿನಿ. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಯೋಗ್ಯತೆ ಇದೆಯಾ? ಎಷ್ಟು ಮಕ್ಕಳನ್ನ ಸೀಸನ್ 12x24 ಎಷ್ಟು ಪ್ರತಿಭೆಗಳನ್ನು ಎಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ ಕಲರ್ಸ್ ಮತ್ತು ಬಿಗ್ ಬಾಸ್. ಅವ್ರ ಬಗ್ಗೆ ಮಾತಾಡೋದು. ನಾನು ಅದನ್ನೇ ಹೇಳೋದು, ನೀವು ಒಬ್ಬರನ್ನ ಸಪೋರ್ಟ್ ಮಾಡಿ. ಆದರೆ ಇಂಥ ಒಂದು ವೇದಿಕೆನಾಗಲಿ, ಇಂಥ ಒಂದು ವೇದಿಕೆನ ನಡೆಸೋರನ್ನ ಹೇಳೋದು, ಮತ್ತು ಅವರಿಗೆ ಪ್ರತಿ ಮೂಲೆ ಇಂಚು ಗೊತ್ತು. ಅವರಿಂದ ಏನಾದರೂ ಪ್ರಶಂಸೆ ಯಾರಿಗಾದರೂ ಬರ್ತಾ ಇದೆ ಅಂತಂದರೆ, ಕಿಚ್ಚ ಸುದೀಪ್ ಯಾರು? ಸುಮ್ಮನೆ ಮಾತಾಡೋವಂಥ ವ್ಯಕ್ತಿ ಅಲ್ಲ. ಅವರಿಂದ ಬರ್ತಾ ಇದೆ ಅಂತಂದರೆ ಅದಕ್ಕೊಂದು ಬೇರೆಯೇ ತೂಕ ಇರಬೇಕಲ್ವೇ? ಅದನ್ನು ಪಡ್ಕೊಂಡಿದ್ದೀವಿ ನಾವು ಅಂತಂದರೆ ನಮ್ಮ ಕೊಡುಗೆ ಏನಿದೆ ಆ ಮನೆಗೆ ಅಂತ ಗೊತ್ತಿದೆ ತಾನೆ. ಸೊ ಅಷ್ಟೇ. ಎಂಡ್ ಆಫ್ ದ ಡೇ ಎಂಟರ್ಟೈನ್ಮೆಂಟ್. ಹೌದು, ಎಂಟರ್ಟೈನ್ಮೆಂಟ್. ಹಾಗಂತ ವ್ಯಾಲ್ಯೂಸ್ ನಾವು ಬಿಡೋಕ್ಕಾಗತ್ತಾ ಮೇಡಮ್? ಅಲ್ವಾ? ಎಂಟರ್ಟೈನ್ಮೆಂಟ್ ಅಂದ ತಕ್ಷಣ ವ್ಯಾಲ್ಯೂಸ್ಗಳನ್ನು ಮರೆಯೋಕ್ಕಾಗತ್ತಾ? ಒಬ್ಬರು ಏನು ಸ್ಯಾಕ್ರಿಫೈಸ್ ಇದೆ ಅದನ್ನ ಮರೆಯೋಕ್ಕಾಗತ್ತಾ? ಅದೆಲ್ಲೋ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೆ ಏನು ಅಪ್ರಿಸಿಯೇಷನ್ ಸಿಗಬೇಕು ಸಿಕ್ಕಿದೆ, ಕೊಟ್ಟಿದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಜನಗಳನ್ನು ತುಂಬ ಚೆನ್ನಾಗಿ ರನ್ಸಿದ್ದಾರೆ ಗಿಲ್ಲಿ ಅವರು ಮತ್ತು ರಕ್ಷಿತ್ ಅವರು ಅಥವಾ ಅಶ್ವಿನಿ ಅವರು, ಯಾರೇ ಆಗಿರಲಿ. ಎಲ್ಲ ನಾನು ಎಲ್ಲರೂ ಕನ್ಸಿಡರ್ ಮಾಡ್ತೀನಿ. ಎಲ್ಲರೂ ವಿನ್ನರೇ ಆ ಶೋದು. ಸೊ ಅದರಲ್ಲಿ ಒಬ್ರದ್ದು ಸ್ವಲ್ಪ ಕಡಿಮೆ ಜಾಸ್ತಿ, ಅದರಲ್ಲಿ ಗಿಲ್ಲಿ ಅವ್ರಿಗೆ ಒಳ್ಳೇದಾಗಲಿ. ನಾನು ಹೇಳೋದು, ನಾವೆಲ್ಲ ತಡ್ಕೊಳ್ತೀವಿ. ನಾವು ಏನೇನೋ ಕಾಂಟ್ರವರ್ಸಿನ ನೋಡ್ಕೊಂಡು ಬಂದಿರೋರು. ಜಯ ಮಹಾಕಾಲ್. ನನಗೆ ಅವರು ಒಬ್ಬರಿದ್ರೆ ಸಾಕು, ಐ ಕ್ಯಾನ್ ಫೇಸ್ ಎನಿಥಿಂಗ್. ನಾವು ಏನೇನೋ ನೋಡ್ಕೊಂಡು ಬಂದಿದ್ವಿ. ಬೇರೆ ಮಕ್ಕಳಿಗೆ ಅಷ್ಟು ತಾಕತ್ತಿರಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಾ ಫೋನ್ ಇಷ್ಟು ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು ಬೆರಳಲ್ಲಿ ಟೈಪಿಂಗ್ ಸಿಗುತ್ತೆ ಅಂದ್ಬಿಟ್ಟು ಯಾರ್ದೋ ಪೇಜಲ್ಲಿ ಏನೇನೋ ಟೈಪ್ ಮಾಡೋದು, ಯಾವುದ್ಯಾವುದೋ ವೀಡಿಯೋ ಹಾಕೋದು, ಬಾಯಿಗೆ ಬಂದಿದ್ದ ಪದ ಅವ್ರನ್ನ ತೋರಿಸುತ್ತೆ ಅದು. ಆಮೇಲೆ ಇನ್ನೂ ಬೇಜಾರು ಏನು ಅಂತಂದರೆ, ಅವ್ರೇನೋ ಹೇಳೋದು, ನಾವು ಸುಮ್ಮನೆ ಇರ್ತೀವಿ. ನಮ್ಮವರು ಅವ್ರಿಗೊಂದು 100 ಜನ ಇನ್ನೊಬ್ರು ಎಂಟ್ರ್ ಆಗ್ತಾರೆ, ಅವ್ರಿಗೆ ಬೈತಾ ಇರ್ತಾರೆ. ಅದನ್ನ ನೋಡಿ ಇನ್ನೊಂದಷ್ಟು ಜನ ಬೈಯೋದು. ನಮ್ಮನ್ನು ಕೆಳಗಡೆ ತೋರಿಸೋ ಬರದಲ್ಲಿ ಅವ್ರು ಯಾಕೆ ಬೈಸ್ಕೊಳ್ತಾ ಇದ್ದಾರೆ? ಏನಾಗ್ತಾಯಿದೆ? ಅದು ಒಳ್ಳೆ ಸಂಸ್ಕೃತಿ ಅಲ್ಲ, ನಮ್ಮ ರಾಜ್ಯಕ್ಕೆ ಒಳ್ಳೆ ಸಂಸ್ಕೃತಿ ಅಲ್ಲ ಅನಿಸುತ್ತೆ. ಸೊ ಹಾಗಾಗಿ ಮುಂದಿನ ಪೀಳಿಗೆಗಳೇ ಹೀಗೆ ಆಗ್ತಾಯಿದೆ. ಇನ್ನು ಇವರು ಉದಾಹರಣೆಗಳನ್ನ ಏನು ಸೆಟ್ ಮಾಡ್ತಾ ಇದ್ದಾರೋ ಹೊರಗಡೆ ಅಂತ ಗೊತ್ತಿಲ್ಲ. ಸೊ ಇಷ್ಟಿತ್ತು. ಸೊ ನನ್ನ ತಲೆಯಲ್ಲಿದ್ದಿದ್ದು, ಸೊ ಬಿಗ್ ಬಾಸ್ ಒಬ್ಬೊಬ್ಬರಿಗೆ ಒಂದೊಂದು ಆಟ, ಒಬ್ಬರಿಗೆ ಒಂದು ಶೋ. ಇಟ್ಸ್ ಅ ಎಂಟರ್ಟೈನ್ಮೆಂಟ್ ಶೋ. ನನಗೆ ಇಟ್ಸ್ ಅನ್ ಹೀರೋ ಶೋ. ಇಟ್ಸ್ ಅನ್ ಕಿಚ್ಚ ಸುದೀಪ್ ಶೋ. ಬಿಗ್ ಬಾಸ್ ಇಸ್ ಅ ಬಿಗ್ ಶೋ. ರಿಯಾಲಿಟಿ, ಅದೊಂದು ಕಾಮಿಡಿ ಆಗಲಿ ಅಥವಾ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ, ಹೀಗಲ್ಲ. ಸೊ ನಂದು ಏನಿತ್ತು, ನನ್ನ ಭಾಗ ಏನಿತ್ತು, ನನಗೆ ನನ್ನನ್ನು ಯಾರು ಅಂತ ಪ್ರೂವ್ ಮಾಡ್ಕೋಬೇಕಿತ್ತು, ನನ್ನನ್ನು ಯಾರು ಅಂತ ತೋರಿಸ್ಕೋಬೇಕಿತ್ತು. ಸೊ ಆ ಆಟನ ಭಾಳ ನಿಷ್ಠೆಯಿಂದ ನಾನು ಆಟ ಆಡಿದ್ದೀನಿ. ಸೊ ದಟ್ಸ್ ಇಟ್. ರಕ್ಷಿತಾ ಅವ್ರನ್ನ ನೀವು ತುಂಬ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಏನೇ ಹೇಳಕ್ಕೆ ಬಂದಿದ್ರು, ಹೌದಾ ಆಗಲಿ ಬಿಡು ಹೋಗಲಿ ಬಿಡು ಅನ್ನೋ ಥರ ನೀವು ಹೇಳಿದ್ದು. ನೀವು ಅದರಲ್ಲಿ ನಿಮ್ಮ ಕಾನ್ವರ್ಸೇಷನ್
ಆ ಸಂದರ್ಭದಲ್ಲಿ ಇರಬಹುದು ಅದು ಹೇಗೆ ಹೊರಗಡೆ ನೋಡ್ತಾರೆ ಅನ್ನೋಂಥದ್ದು ನಿಮಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ತುಂಬ ಜನ ಎಂಜಾಯ್ ಮಾಡಿದ್ದಾರೆ ಅದನ್ನು, ಲೈಕ್ ಮೀಮ್ಸ್ ಆಗಿರಬಹುದು. ಈ ರೀತಿ ಇರಬೇಕು, ಸ್ಪೋರ್ಟಿವ್ ಆಗಿ ತೊಗೋಬೇಕು, ಪಾಸಿಟಿವ್ ಆಗಿ ಈ ರೀತಿ ಜಗಳಗಳು ಬಂದರೆ ಎದುರಿಸ್ತಾ ಹೋಗಬೇಕು ಅನ್ನೋಂಥದ್ದು ನಾವು ನೋಡಿದ್ದೀವಿ. ನನಗೆ ಮೊದಲು ಅವರು ಬಂದು ಕೆಲವೆಲ್ಲ ರಿಯಾಕ್ಟ್ ಮಾತಾಡ್ತಿದ್ದು ಬೇಜಾರಾಗ್ತಾಯಿತ್ತು. ಆಮೇಲೆ ನನಗೆ ಗೊತ್ತಾಯಿತು ಇದು ಶೋಗೋಸ್ಕರ ಮಾಡ್ತಾ ಇದ್ದಾರೋ ಅಥವಾ ಅವ್ರಿಗೆ ಸ್ವಲ್ಪ ಅರಿವು ಕಮ್ಮಿ ಇದೆ, ತಿಳುವಳಿಕೆ ಕಮ್ಮಿ ಇದೆ ಅಂತ ಅನಿಸುತ್ತೆ. ಮತ್ತೆ ನಾವು ರಿಯಾಕ್ಷನನ್ನು ಚೇಂಜ್ ಮಾಡಿದ್ವಿ. ಆ್ಯಕ್ಚುಲಿ ನೀವು ಅಂದ್ಕೊಳ್ಬೋದು ನಾವು ಆ್ಯಕ್ಚುಲಿ ಅಲ್ಲಿ ನಡೆದಿದ್ದೆಲ್ಲ ರಿಯಲ್, ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್. ನಮ್ಮ ಜಗಳ ಆಗಲಿ ಅಥವಾ ನಮ್ಮ ರಿಯಾಕ್ಷನ್. ಆದರೆ ಜನಗಳು ಭಾಳ ಲಕ್ಕಿ ಈ ಸೀಸನ್ನ ನೋಡೋರು. ಅವ್ರಿಗೆ ಅದು ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿ ನನ್ನ ಸೀಕ್ರೆಟ್ ರೂಮ್ ಆಗಲಿ ಅಥವಾ ಬೈದಾಡಿದಾಗಲಿ ಹಾಗೆ ಬಂದಿದೆ. ಭಾಳ ಖುಷಿ ಇದೆ ಅದ್ರ ಬಗ್ಗೆ. ನಂದು ಕೆಲವ್ರು ಅನ್ಕೋಬೋದು ನಮ್ಮದೆಲ್ಲ ಏನು ಟ್ರೋಲ್ ಆಯಿತು, ನಾನು ಡ್ಯಾನ್ಸ್ ಮಾಡೋದಾಗಲಿ ಅಥವಾ ಕೆಲವು ನನ್ನ ಮನೆಯಲ್ಲೇ ತೋರಿಸ್ತಾ ಇದ್ರು. ಅದೇ ಹೇಳೋದು, ನಾವು ರಿಸೀವಿಂಗ್ ಬೇರೆ ಟೈಪ್ ಇರುತ್ತೆ ನಮ್ಮದು. ಸೊ ತೋರಿಸಿದ್ರು ರಕ್ಷಿತ್ ಅವ್ರ ಜೊತೆ ನಾನು ಆಟ ಆಡಿದ ಆಟ ಎಲ್ಲ ನನಗೆ ಕೋಪ ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಮಾಡ್ತಿದ್ದ ಆ್ಯಕ್ಷನ್ನ ನಾನು ಮಾಡಿದ್ದೆ. ಬಟ್ ಅದು ಹೀಗೆಲ್ಲ ನಾಗವಲ್ಲಿದೆಲ್ಲ ಬರುತ್ತೆ, ಭರತನಾಟ್ಯ ಆ ರಶಲ್ಲಿ ನಾವು ಮಾಡಿರ್ತೀವಿ, ಅದು ಹೀಗೆಲ್ಲ ಕಾಣುತ್ತೆ. ಬಟ್ ನನಗೆ ಖುಷಿ ಏನು ಅಂತಂದರೆ ಆಡಿಯನ್ಸ್ ತುಂಬ ಎಂಜಾಯ್ ಮಾಡಿದ್ದಾರೆ. ಅದಕ್ಕಿಂತ ಮೇಲೆ ಏನು ಮೇಡಮ್, ಒಬ್ಬ ಕಲಾವಿದನಿಗೆ ಹ್ಯಾಪಿ. ಸೊ ಈಗ ನಿಮಗೆ ಸಿಕ್ಕಿರುವಂತಹ ನೇಮ್ ಹಾಗೂ ಫೇಮ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಇದನ್ನು ಯುಟಿಲೈಸ್ ಮಾಡ್ಕೊಂಡು ಹೋಗ್ತೀರಾ? ಯಾಕಂದರೆ ಇದನ್ನು ಪ್ಲಸ್ ಆಗಿ ಮಾಡ್ಕೊಳ್ಳೋವಂಥದ್ದಿದೆ, ಮೈನಸ್ ಆದರೂ ಮಾಡ್ಕೊಳ್ಳೋವಂಥದ್ದಿದೆ. ನೀವು ಯಾವ ರೀತಿ ಬಳಸ್ಕೊಳ್ತೀರಾ? ಮನುಷ್ಯನಿಗೆ ಯಾವಾಗ ಫೇಮ್ ಬಂದಾಗ ನಾನು ಅದನ್ನೇ ಹೇಳೋದು, ಇದನ್ನು ದುರಹಂಕಾರಕ್ಕೆ ತಗೊಂಡ್ರೆ ಇದು ಮೈನಸ್ಸೇ. ಈಗೇನು ಜನಗಳು ನನಗೆ ಕೊಟ್ಟಿದ್ದಾರೆ, ಡ್ಯಾಶಿಂಗ್ ಧ್ರುವ ಅಂತಾಗಲಿ ಅಥವಾ ಒಂಟಿ ಸಲಾಗಾಗಲಿ ಅಥವಾ ಡೇರಿಂಗ್ ಮತ್ತು ಒನ್ ಮ್ಯಾನ್ ಆರ್ಮಿ ಇದೆಲ್ಲ ಏನು ಕೊಟ್ಟಿದ್ದಾರೆ, ಇದನ್ನು ದುರಹಂಕಾರಕ್ಕೆ ಹಾಕ್ಕೊಂಡ್ರೆ ನನಗೆ ಮೈನಸ್ಸೇ. ಆದರೆ ಇದನ್ನೆಲ್ಲ ಕೊಟ್ಟು ನನ್ನ ವ್ಯಕ್ತಿತ್ವಕ್ಕೆ ಸಿಕ್ಕಿರೋದು ಇದು. ನನಗಲ್ಲ, ನನ್ನ ವ್ಯಕ್ತಿತ್ವ, ಬಿಗ್ ಬಾಸಲ್ಲಿದ್ದಂಥ ನನ್ನ ವ್ಯಕ್ತಿತ್ವಕ್ಕೆ. ಇದೇ ವ್ಯಕ್ತಿತ್ವನ ನಾನು ನೆಕ್ಸ್ಟ್ ನನ್ನ ಪ್ರೊಜೆಕ್ಟ್ಗಳಿಗೆ ಹಾಕಿ ಇನ್ನೂ 10 ವರ್ಷ ಅವ್ರು ಏನು ನನಗೆ ಬಿರುದುಗಳನ್ನ ಕೊಟ್ಟಿದ್ದಾರೆ ಕರೆಕ್ಟು ವ್ಯಕ್ತಿಗೇನೆ ಕೊಟ್ಟಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡೋದೇ ನನ್ನ ಸಾಧನೆ ಆಗಿರುತ್ತೆ. ಅವ್ರು ಏನೆಲ್ಲ ನನಗೆ ಹೆಸರನ್ನ ಕೊಟ್ಟಿದ್ದಾರೆ, ಧ್ರುವಂತಂದರೆ ಏನು ಅಂತ ಏನೊಂದು ಪರ್ಸ್ನಾಲಿಟಿ, ಆ ಡಿಸೆಂಬರಲ್ಲಿ ನನ್ನ ಮೇಲೆ ಬಂದಂಥ ಒಂದು ಕಳಂಕನೇ ಬೇರೆ. ಇವತ್ತು ಜನಗಳು ನೋಡಿ ನನ್ನ ಒಂದು ಕ್ಯಾರೆಕ್ಟರ್ನ ನೋಡಿ ನನಗೆ ಕೊಟ್ಟಿರುವಂಥ ಇದನ್ನು ಇನ್ನು ನನ್ನ ಈ ಉಸಿರಿರೋವರೆಗೂ ಕಾಪಾಡ್ಕೊಳ್ಳೋದೇ ನನ್ನ ದೊಡ್ಡ ಸಾಧನೆ. ನಾನು ಅದಕ್ಕೆ ಯಾವಾಗಲೂ ಬದ್ಧವಾಗಿರ್ತೀನಿ. ಈಗ ಪ್ರತಿ ಬಾರಿ ಇರಬಹುದು ಬಿಗ್ ಬಾಸ್ ಸೀಸನ್ಗಳಲ್ಲಿ ನಾವು ನೋಡ್ತಾ ಹೋದರೆ ಲವ್ ಸ್ಟೋರಿಗಳು ಇದ್ದೇ ಇರುತ್ತೆ, ಒಂದು ಇಲ್ಲಾಂದ್ರೆ ಎರಡಾದರೂ ಇರುತ್ತೆ. ಬಟ್ ನಿಮ್ಮ ಸೀಸನ್ನಲ್ಲಿ ಅದು ಹೆಚ್ಚಿನದಾಗಿ ಕಾಣಿಸ್ತಾ, ಪ್ರಮಾಣ ಇತ್ತಾ ಇಲ್ವಾ? ಲವ್ ಸ್ಟೋರಿ ಆಗಲಿಲ್ಲ, ನಾನೇ ಕಾಯ್ತಾ ಇದ್ದೆ ನನಗೆ ಯಾರಾದರೂ ಸಿಗಲಿ ಅಂತ. ಹುಡುಕ್ತಾ ಇದ್ದೆ ಕಣ್ಣುಗಳಲ್ಲಿ, ಯಾವುದಾದ್ರೂ ನನ್ನನ್ನು ಇಷ್ಟಪಡೋ ಕಣ್ಣಿದೆಯಾ ಅಥವಾ ನನಗಿಷ್ಟ ಆಗೋ ಕಣ್ಣುಗಳಿದೆಯಾ ಅಂತ. ಹೌದು, ಏನು ತಪ್ಪೇನಿದೆ, ಐ ಆಮ್ ಅ ಸಿಂಗಲ್ ಗಾಯ್. ಸೊ ನನಗೂ ಯಾರಾದರೂ ಈಗ ಕೆಲವರು ಸಿಕ್ಕಿದ್ದಾರೆ, ಅವರವರು ಹುಡುಕ್ತಾ ಇದ್ದಂಥ ಪಾರ್ಟ್ನರ್ಗಳು ಬಿಗ್ ಬಾಸ್ ಮನೇಲಿ ಸಿಕ್ಕಿದೆ. ನಾನು ಅದನ್ನು ಇರುತ್ತೆ ಮನಸ್ಸಲ್ಲಿ, ನಮಗೆ ಆ ಭಾಗ್ಯ ಸಿಕ್ಕಿದ್ರೆ ಅದೇನಾದರೂ ಸಿಕ್ಬಿಟ್ಟಿದ್ದರೆ ಇನ್ನೂ ನನ್ನ ಆಟ ಭಾಳ ಮಜವಾಗಿರೋದು ಮ್ಯಾಮ್. ಒಂದು ನಿಮಿಷನೂ ಅದನ್ನ ಹೋಲ್ಡ್ ಮಾಡ್ತಾ ಇರಲಿಲ್ಲ. ರೋಮಿಯೋ ಥರ ಆಟ ಆಡ್ಬಿಡ್ತಿದ್ರೆ ಅವ್ರ ಸುತ್ತ, ಯಾರೂ ಸಿಗಲಿಲ್ಲ ಮ್ಯಾಮ್. ಅದೇ ಭಾಳ ಬೇಜಾರು ನಮಗೆ. ಎಲ್ಲ ಸಿಕ್ಬಿಡ್ತಲ್ಲಿ, ಸಿಗಬಾರ್ದೆಲ್ಲ ಸಿಕ್ಬಿಡ್ತಾ ವೇದಿಕೆಯಲ್ಲಿ. ಯಾವುದೆಲ್ಲ ಸಿಗಬೇಕಿತ್ತು ಕೆಲವು ಸಿಕ್ಕಲಿಲ್ಲ. ಅಲ್ಲಿ ಒಂದು ಕಪ್ಪು, ಒಂದು ಪಾರ್ಟ್ನರ್, ಈ ಎರಡು ಬಿಟ್ಟು ಎಲ್ಲ ಸಿಕ್ಬಿಡ್ತು ಮ್ಯಾಮ್ ನಮಗಲ್ಲಿ. ಅಲ್ಲ, ಈಗ ಧ್ರುವಂತ ಅವರಿಗೆ ಯಾವ ರೀತಿ ಕ್ವಾಲಿಟಿ ಇರೋ ಹುಡುಗಿನ ಹುಡುಕ್ತಿದ್ರು ಅಂತ ಮನೆ ಒಳಗಡೆ? ಮ್ಯಾಮ್ ನನಗೆ ನನ್ನ ಆ ವೇದಿಕೆಯಲ್ಲೂ ಹೇಳಿದ್ದೆ, ನನಗೆ ಹೆಣ್ಣು ಮಗಳ ಶರೀರದಲ್ಲಿ ಹುಡುಗ ಬೇಡ, ನನಗೆ ಹೆಣ್ಣು ಮಗುವಿನ ಶರೀರದಲ್ಲಿ ಹುಡುಗಿನೇ ಬೇಕು. ನನಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಕ್ವಾಲಿಟೀಸ್ ಇರೋ ವುಮನ್ ಮತ್ತು ಎಲ್ರೂ ರೆಸ್ಪೆಕ್ಟ್ ಮಾಡೋವಂಥ ಹುಡುಗಿ ನಾನು ನೋಡ್ತೀನಿ. ತುಂಬ ಸುಂದರವಾಗಿಲ್ಲದೆ ಇದ್ರೂ ಅವರ ಗುಣ ಅಪ್ಪಟ ಅಪರಂಜಿ ಆಗಿರಬೇಕು. ಮತ್ತು ಧ್ರುವಂತನ ಒಳ್ಳೆ ಟೈಮಲ್ಲಿ ಏನು ಪ್ರೀತಿಸ್ತಾರೋ, ಮುಂದೆ ಯಾವತ್ತಾದರೂ ಬ್ಯಾಡ್ ಟೈಮ್ ಅಂತ ಬಂದಾಗ, ಹೇಗೆ ಮುಂಚೆ ಬಂದಿತ್ತು ಬ್ಯಾಡ್ ಟೈಮ್ ಅಂತ ಬಂದಾಗ ಅದಕ್ಕಿಂತ 4ರಷ್ಟು ಪ್ರೀತಿ ಕೊಟ್ಟು ನನ್ನ ಗೆಲ್ಲಿಸ್ಬೇಕು ಅಂಥ ಹುಡುಗಿ ಸಿಕ್ಕಿದ್ರೆ ನಾನು ಒಲಿತೀನಿ ಅವ್ರಿಗೆ. ಮತ್ತು ಸುಮ್ಮನೆ ಫ್ಲರ್ಟಿಂಗು, ರೋಮಿಯೋ ಮತ್ತು ಚೆನ್ನಾಗಿದ್ದಾರೆ ಅಂದ ತಕ್ಷಣ ಹಿಂದೆ ಬೀಳೋದು, ಅಥವಾ ನಮಗೆ ಯಾರೋ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು ಟ್ರಯಲ್ ನೋಡೋಣ ಅಂತ ಹೋಗೋದು, ಆ ಎಲಿಮೆಂಟೇ ನಾನಲ್ಲ ಮ್ಯಾಮ್. ಟೋಟಲಿ ಡಿಫ್ರೆಂಟ್. ಈಗಲೂ ಮುಂಚೆನೂ ಇನ್ನು ಮುಂದೆನೂ. ಅದಕ್ಕೇ ಆ ಕಾಂಟ್ರವರ್ಸಿ ಆಗಿದ್ದು ನಂದು ಹಳೇದು. ಇವನು ಏನು ಬೀಳಲ್ಲ ಅಂತ ನನ್ನ ಮೇಲೇ ಏನೇನೋ ಗೂಬೆ ಕುಡ್ಸಕ್ಕೆ ನೋಡಿದ್ರು. ಜಯ ಮಹಾಕಾಲ್.
ಸೊ ಆ ವಿವಾದ ಇರಬಹುದು, ವಿವಾದ ಆದಮೇಲೆ ವಿವಾದ ಮಾಡ್ಕೊಂಡ್ರೆ ಬಿಗ್ ಬಾಸ್ ಆಫರ್ ಮಾಡ್ತಾರೆ ಏನೋ ಅನ್ನೋಂಥ ಒಂದು ಟಾಕ್ ಕೂಡ ಬಂತು ಸ್ಟಾರ್ಟಿಂಗ್ ಡೇಸ್ ಮಾತ್ರ. ಇನಿಷಿಯಲ್ ಡೇಸಲ್ಲಿ ಆ ಟಾಕ್ ಬಂದಾದ್ಮೇಲೆ ಮತ್ತೆ ನಿಮ್ಮ ಆಟ ಇರಬಹುದು, ಟಾಸ್ಕಲ್ಲಿ ನೀವು ಕೊಡ್ತಿದ್ದಂತಹ ಎಫರ್ಟ್ ಇರ್ಬೋದು, ಡೆಡಿಕೇಶನ್, ಎಂಟರ್ಟೈನ್ಮೆಂಟ್ ಎಲ್ಲವನ್ನೂ ನೋಡಿದಾದ್ಮೇಲೆ ಈ ಧ್ರುವಂತ ಬೇರೆ ಅನ್ನುವಂಥ ಒಂದು ಟಾಕ್ ಶುರುವಾಯಿತು. ಮುಂಚೆ ಅದೇ ನಾನು ಹೇಳಿದ್ನಲ್ಲ, ನಾನು ನೋಡಿರೋನಲ್ಲ ಬಿಗ್ ಬಾಸ್ನ. ಸೊ ಅಲ್ಲಿ ಬಂದು ತಿಳ್ಕೊಳ್ತಾ ಇದ್ದೆ ನಾನು ಏನು ಅಂತ. ಹಾಗಾಗಿ ಫಸ್ಟ್ ನಿಮಗೆ ಒಂದು ಮಂತ್ ಲ್ಯಾಗ್ ಅನ್ನಿಸ್ತು ನಿಮಗೆ ನಂದು, ನಾನು ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಮತ್ತು ನನಗೊಂದು ಭಯ ಇತ್ತು ಏನು ಅಂತಂದರೆ, ಹೊರಗಡೆ ಒಂದು ಕಾಂಟ್ರವರ್ಸಿ ಆಗಿದೆ ನಮ್ಮ ಬಗ್ಗೆ. ನಮ್ಮ ತಂದೆ ತಾಯಿ ತುಂಬ ರೆಪ್ಯೂಟೆಡ್ ಮ್ಯಾಮ್, ಕೊಡಗಲ್ಲಿ ಮಂಗಳೂರಲ್ಲಿ ಭಾಳ ಹೆಸರು ಇರುವಂಥ ವ್ಯಕ್ತಿಗಳು ನಮ್ಮ ತಂದೆ ತಾಯಿ. ಮತ್ತು ನಾವು ಯಾವ ಮನೆತನದಿಂದ ಬಂದಿದ್ದೀವಿ ಅಥವಾ ನನ್ನ ಫ್ಯಾಮಿಲಿ ಲೆಗೆಸಿನೇ ಬೇರೆ ಇದೆ. ಸೊ ನಾವು ಇಂಥ ಚೀಪ್ ಕೆಲಸ ಮಾಡೋರಲ್ಲ. ಮತ್ತೆ ಇಲ್ಲಿ ಬಂದು ಕೆಲವರೆಲ್ಲ ನಮ್ಮನ್ನು ಬೇರೆ ರೀತಿ ಪೊಟ್ರೆ ಮಾಡೋಕ್ಕೆ ಟ್ರೈ ಮಾಡಿದಾಗ ಮತ್ತೆ ತಂದೆ ತಾಯಿಗೆಲ್ಲೋ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರಿಗೆ ಮತ್ತೆ ಬೇಜಾರಾಗುತ್ತೆ, ಇವನೇನು ಹೆಸರು ಮಾಡೋಕ್ಕೆ ಹೋಗಿದ್ದಾನ, ಹೆಸರು ಹಾಳಾಗ್ತಾ ಇದೆಯೋ, ನನಗೆ ಅದೆಲ್ಲ ಭಯ ಇತ್ತು, ತುಂಬ ಭಯ ಇತ್ತು ಮ್ಯಾಮ್. ಸೊ ಹಾಗಾಗಿ ಒಂದು ಸರ್ತಿ ನಾವು ಹೆಸರು ಮಾಡೋಕ್ಕಾಗದಿದ್ರು ಹಾಳು ಮಾಡ್ಕೊಳ್ಳೋದು ಬೇಡ, ಮತ್ತೆ ತಂದೆ ತಾಯಿ ಡಿಸ್ಟರ್ಬ್ ಆಗೋದು ಬೇಡ ಅಂತ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂತ ಹೇಳಿದ್ದೆ. ಅದು ನನ್ನಿಂದ ತಪ್ಪಾಗಿದೆ. ಯಾವಾಗ ನಮ್ಮ ತಂದೆ ಸಪೋರ್ಟ್ ಮಾಡಿದ್ರು, ಒಂದು ಆಡಿಯೋ ಬರುತ್ತೆ ನೀವು ನೋಡಿರ್ಬೋದು, ಮತ್ತು ಇದ್ರದ್ದು ಕಿಚ್ಚ ಸರ್ಗೆ ಮತ್ತು ಬಿಗ್ ಬಾಸ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅವರು ನನ್ನನ್ನು ತುಂಬ ಇಮೋಷ್ನಲಿ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ನೀವು ಏನು ಅಂದ್ಕೊಂಡಿದ್ದೀರಿ ಹಾಗೆ ಕಾಣಿಸ್ತಿಲ್ಲ, ಹೊರಗಡೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದೀರಿ, ಆಟಾಡಿ ಅಂತ. ಸೊ ಅದು ಎಲ್ಲೋ ತುಂಬ ಧೈರ್ಯ ತರ್ತಾ ಇತ್ತು. ಅದ್ರ ಜೊತೆ ನಮ್ಮ ತಂದೆ, ನಿನ್ನ ಹಠ ಗೊತ್ತು ನನಗೆ, ಆಟಾಡು ಅಂತಂದರು. ಆಮೇಲೆ ಸೀಕ್ರೆಟ್ ರೂಮ್ ಸಿಕ್ತು, ಹೊರಗಡೆ ಬಂದ್ವಿ, ಎತ್ಕೊಂಡ್ವಿ KGF ದೊಡ್ಡಮ್ಮನ ದಡದ. ಆಮೇಲೆ ಹೌದು, ಅಲ್ಲಿ ನನಗೆ ಮೈ ಟೈಮ್ ಸಿಕ್ತು, ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಟಿ ವಿ ನೋಡ್ತಾ ಇದ್ದೆ, ಬೇರೆಯವ್ರ ಆಟ ನೋಡ್ತಾ ಇದ್ದೆ ಟಿ ವಿಲಲ್ಲಿ, ಏನು ಸೀಕ್ರೆಟ್ ಟಾಸ್ಕ್ ರೂಮಲ್ಲಿ. ಆಗ ಅನ್ನಿಸ್ತಾ ಇತ್ತು, ಈ ವೇದಿಕೆ ಎಂಥ ವೇದಿಕೆ, ನಾವು ದೇವಸ್ಥಾನ ಮಾಡಿ ಇಟ್ಟಿದ್ದೀವಿ, ಈ ವೇದಿಕೆಯಲ್ಲಿ ಏನು ಇಷ್ಟು ಡೆಡ್ಡಾಗಿ ಇಷ್ಟು ಈಸಿಯಾಗಿ ಆಟ ಆಡ್ತಾ ಇದ್ದಾರೆ ಅಂದರೆ, ಯಾರು ನಾನು ಇದನ್ನು ಗೆಲ್ಲೇಬೇಕು ಅನ್ನೋ ಫೈರಲ್ಲಿ ನಾನು ನೋಡಲಿಲ್ಲ. ನನ್ನನ್ನು ಬಿಟ್ಟರೆ ಈ ಶೋ ಅಲ್ಲಿ ನನ್ನನ್ನು ಬಿಟ್ಟರೆ ನಾನು ಗೆಲ್ಲೇಬೇಕು ಅಲ್ಲ, ಇತ್ತು ಬಹುಶಃ ಅವ್ರದ್ದು ಆಟ ಅವ್ರವ್ರ ಸ್ಟೈಲ್. ಬಟ್ ನನ್ನ ಪ್ರಕಾರ ಏನಿಸ್ತದ ಅಂದರೆ, ನನ್ನಷ್ಟು ಫ್ಯೂರಿಯಸ್ ಯಾರು ಇರಲಿಲ್ಲ ಅಂತ ಅನ್ನಿಸ್ತು. ನಾನು ದಟ್ಸ್ ವೈ ಐ ಗಾಟ್ ದಿಸ್ ಟೈಟಲ್ ಒಂಟಿಸಲಗ ಅಂತ. ನಂದು ಅಗ್ರೆಷನ್ನೇ ಬೇರೆ ಇತ್ತು. ನನ್ನನ್ನು ತುಂಬ ಹೊರಗಡೆ ಇಡಕ್ಕೆ ನೋಡ್ತಾರೆ ಎಲ್ಲದರಲ್ಲೂ. ನಾನು ಫೈಟ್ ಮಾಡ್ಕೊಂಡು ಆಟಾಡ್ಕೊಂಡು ಬಂದಿರೋನಿ ಇದನ್ನು. ಸೊ ಐ ಆಮ್ ವೆರಿ ಪ್ರೌಡ್ ನಾನು ಏನು ಆಟಾಡಿದ್ದೀನಿ. ನಾನು ಅದೇ ಹೇಳೋದು, ಒಂದೊಂದು ಸರ್ತಿ ಕಪ್ಪು ಗೆಲ್ಲೋದಲ್ಲ, ಶೋನ ಗೆಲ್ಲೋದಿರುತ್ತೆ. ಸೊ ಆ ಕೆಲಸ ನನ್ನಿಂದ ಆಗಿದೆ ಅಂತ ನನಗೆ ಹೆಮ್ಮೆ ಇದೆ. ಸೊ ಅದಕ್ಕೆ ಏನು ಪ್ರಶಂಸೆ ಸಿಗಬೇಕು ಸಿಕ್ಕಿದೆ. ಸೊ ಅದೇ ಸೀಕ್ರೆಟ್ ರೂಮ್ ಆದಮೇಲೆ ವಿ ವೇರ್ ಇನ್ ಡಿಫ್ರೆಂಟ್ ಫೈರ್ ಮ್ಯಾಮ್. ಈಗ ಬಿಗ್ ಬಾಸ್ ಮನೆ ಒಳಗಡೆ ಒಂದಷ್ಟು ಮಾತುಗಳು ಹೊರಗಡೆ ತುಂಬ ಕಾಂಟ್ರವರ್ಸಿ ಆಯಿತು. ಅಶ್ವಿನಿ ಅವರು ಎಸ್ ಅನ್ನೋಂತಹ ಒಂದು ವರ್ಡ್ ಯೂಸ್ ಮಾಡಿದ್ರು, ನಿಮ್ಮ ಗಮನಕ್ಕೆ ಇರಬಹುದು. ಏನದು ಆ್ಯಕ್ಚುಲಿ ಏನು ಹೇಳೋಕೆ ಹೊರಟಿದ್ರು? ನನಗೆ ಅದು ಯಾವುದು ಏನದು ಎಸ್ ಅಂತಂದರೆ ಸ್ಮಾರ್ಟ್ ಅಂತನಾ? ರಕ್ಷಿತ್ ಅವರು ಬಳಸಿರೋ ಸ್ಮಾರ್ಟ್ ಇರ್ಬೋದು, ಮೇ ಬಿ ಶೀಸ್ ಎಸ್ ಟೈಪ್ ಅಂದರೆ ಸ್ಮಾರ್ಟ್ ಅಂತ ಇರ್ಬೋದು, ಅಥವಾ ಏನಂತ ಹೇಳಬೇಕು, ಏನಂತ ಹೇಳ್ಬೋದು, ಸ್ಟೈಲಿಶ್ ಅಂತ ಇರ್ಬೋದು. ಸ್ಟೈಲಿಶ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮೇ ಬಿ ಸ್ಮಾರ್ಟ್ ಅಂತ ಇರ್ಬೋದು. ಸೊ ಅದನ್ನು ಯಾವ್ಯಾವ ಟೈಪು ಈಗ ನಂದು ಒಂದಾಗಿತ್ತು ಟೀ ಗಾಂಚಲಿ ಅಂತ. ನೀವು ಟೀ ಅಂದರೆ ಏನು, ತುಪ್ಪ ಅಂತಲೂ ಹೇಳ್ಬೋದು, ತಲೆ ಅಂತಲೂ ಹೇಳ್ಬೋದು. ಸೊ ಅದು ಒಬ್ಬೊಬ್ಬರು ಹೇಗೆ ರಿಸೀವ್ ಮಾಡ್ತಾರೆ ಅದನ್ನ ಈಗ ನಮ್ಮ ಈ ಕೆಲವು ಟ್ರೋಲರ್ಸ್ ನೋಡಿದ್ದೀರಾ? ಈಗ ಹೇಳ್ತೀನಿ, ಈಗ ಎಲ್ಲರ ಬಗ್ಗೆ ಟ್ರೋಲರ್ಸ್ ನೋಡಿದ್ದೀರಾ? ಯಾವ ಪೀಸ್ನ ಬೇಕು ಅದನ್ನು ತೆಗೆದು ಯಾವುದಕ್ಕೆ ಅಡ್ಜಸ್ಟ್ ಮಾಡಿ ಹಾಕಿ ಈ ರೀತಿ ಮಾಡಿದ್ದಾರೆ ಅಂತ ವೈರಲ್ ಮಾಡಲ್ವ, ನಮ್ಮ ಇಮೇಜ್ ಡ್ಯಾಮೇಜ್ ಮಾಡೋಕ್ಕೆ. ಇದೆಲ್ಲ ಸ್ಟಂಟ್ಸ್ ಆಗಲ್ವ? ಸೇಮ್ ಇವೆಲ್ಲ ಚೀಪ್ ಗಿಮಿಕ್ಸ್. ಅದು ಆಮೇಲೆ ಅವರು ಯಾವ ಟೈಪಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ ಆಗ. ಆಮೇಲೆ ಯಾವಾಗಲೂ ಕೇಳಿಸ್ತದು, ಅದಕ್ಕೆಲ್ಲ ನಾವು ಕೊಡಲಿಲ್ಲ ಅಷ್ಟು ತಲೆ. ಬಿಕಾಸ್ ಅದು ಅಷ್ಟು ತೂಕ ಇರೋ ಅಂಥ ಮತ್ತು ನಮ್ಮ ಜೀವನಕ್ಕೆ ಒಳ್ಳೇದು ಮಾಡೋ ಅಂಥ ವಿಚಾರ ಅಲ್ಲ ಅಂತ ನಮಗೆ ಅನ್ನಿಸ್ತು. ಸೊ ಅದಕ್ಕೆ ನಾವು ಅಷ್ಟು ತಲೆ ಕೊಡಲಿಲ್ಲ. ಯಾರು ತುಂಬ ಫೇಕ್ ಅನಿಸಿದ್ರು ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ? ಜೊತೆಗೆ ಸ್ಟ್ರಾಟಜಿಯಿಂದ ಫಿನಾಲೆವರೆಗೂ ಬಂದವರು ಯಾರು? ಫೇಕ್ ಆಲ್ಮೋಸ್ಟ್ ಕೆಲವರು ಆಗಾಗ ಬಂದು ಮಾಡ್ತಾಯಿದ್ರು. ಫೇಕ್ ಇದ್ದರು ಅಂತ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲರೂ. ಅದು ತಾವು ಅಲ್ಲದೆ ಇರೋದನ್ನ ಒಂದು ವ್ಯಕ್ತಿತ್ವನ ತೋರಿಸಿ ಬರೋವಂಥದ್ದು ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದಾರೆ. ಯಾಕಂದರೆ ಕೆಲವರು ಒಳ್ಳೆಯವರು ಅಂತ ಒಳಗಡೆ ಅನ್ನಿಸ್ತು, ಆಮೇಲೆ ಕೆಲವು ನೆಕ್ಸ್ಟ್ ವೀಕ್ ಅವ್ರು ಕೆಟ್ಟವರು ಅಂತ ಅನ್ನಿಸ್ತು, ಇನ್ನು ಕೆಲವರು ಒಳಗಡೆ ಕೆಟ್ಟವ್ರು ಅನಿಸಿದ್ದಾರೆ, ಹೊರಗಡೆ ಒಳ್ಳೆಯವರು ಅನಿಸಿದ್ದಾರೆ. ಇದು ಆನ್ ಆ್ಯಂಡ್ ಆಫ್ ಆಗ್ತಾ ಇತ್ತು ಆ ಮನೇಲಿ. ಸೊ ಯಾರು ಫೇಕೋ ಯಾರು ರಿಯಲೋ ನಾವು ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀವಿ. ಆಮೇಲೆ ಸ್ಟ್ರಾಟಜಿ ಹೌದು,
ಅವ್ರು ನೋಡ್ಕೊಂಡು ಬಂದಿದ್ದಾರೆ ಎಪಿಸೋಡ್. ಅವ್ರು ಕ್ಲೀನ್ ಗೊತ್ತಿತ್ತು, ಅವ್ರದ್ದು ಬ್ಲೂ ಪ್ರಿಂಟ್ ಕ್ಲೀನ್ ರೆಡಿ ಇತ್ತು. ನಾನು ಇದನ್ನೇ ಕೊಡ್ತೀನಿ, ನನಗೆ ಇದು ಬರುತ್ತೆ, ಇದು ಮಾಡಿದ್ರೇ ವರ್ಕೌಟ್ ಆಗುತ್ತೆ ಅಂತ. ಆ್ಯಂಡ್ ಅವ್ರದ್ದು ಜಾನರ್ ಕಾಮಿಡಿಯನ್ ಜಾನರ್. ಸೊ ಅವ್ರದ್ದು ಕಾಮಿಡಿ ಇದ್ರದ್ದು ಒಳ್ಳೆ ಗ್ರಿಪ್ ಇತ್ತು ಅವ್ರಿಗೆ, ಗಿಚ್ಚಿಗಿಲಿಲಿ ಆಗಲಿ ಅಥವಾ ಅವ್ರದ್ದು ಏನು ಜಾನರ್ಸ್ ಇದೆ ಅದು ಗ್ರಿಪ್ ಇತ್ತು, ಅದು ವರ್ಕ್ ಆಯ್ತು ಅವ್ರಿಗೆ. ಸೊ ಪ್ರಿಪರೇಷನ್ ಬೇಕು, ಬಿಗ್ ಬಾಸ್ಗೆ ಹೋಗೋದೇ ಪ್ರಿಪ್ರೇಷನ್ ಬೇಕು. ನಂದೇನಾದರೂ ಪ್ರಿಪ್ರೇಷನ್ ಇದ್ದಿದ್ರೆ ಐ 100% ಇವತ್ತು ಶೋದು ವಿನ್ನರು ನಾನೇ, ಕಪ್ ವಿನ್ನರು ನಾನೇ ಆಗ್ತದೆ. ನಾನು ಅದು ಶೋ ನೋಡ್ಕೊಳ್ಳಿಲ್ಲ, ನನ್ನ ಪ್ರಿಪರೇಷನ್ ಇರಲಿಲ್ಲ, ನಂದು ಹೋಮ್ವರ್ಕ್ ಇರಲಿಲ್ಲ, ಯಾವುದೇ ವಿನ್ನರ್ದು ನಾನು ಹೈಲೈಟ್ಸ್ ನೋಡಿರಲಿಲ್ಲ, ಯಾವುದೇ ಇಷ್ಟು ಸೀಸನ್ದು ವಿನ್ನರ್ಸ್ದು ಅವ್ರದ್ದೊಂದು ಜರ್ನಿ ನೋಡಿರಲಿಲ್ಲ ನಾನು. ಅದು ನನಗೆ ಭಾಳ ಮೈನಸ್ ಆಗಿದ್ದು. ಐ ವಿಲ್ ಬೆಟ್ ಯು, ನಾನೇನಾದರೂ ನನಗೆ ಮತ್ತೆ ಚಾನಲಿಂದನೂ ಯಾರು ಹೇಳಿಲ್ಲ ನೋಡ್ಕೊಂಡು ಬನ್ನಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ, ಯಾರು ಹೇಳಿಲ್ಲ. ಅಮ್ಮ ಎಲ್ಲೋ ಹೇಳ್ತಾ ಇದ್ರು, ಬಟ್ ನಾನು ಅದಷ್ಟು ಮನಸ್ಸು ಕೊಡಲಿಲ್ಲ. ಯಾಕಂದರೆ ನನ್ನ ತಲೆಯಲ್ಲಿ ಏನಿತ್ತು ಅಂತಂದರೆ ಅದ್ರದ್ದು ಏನಾದರೂ ಇನ್ಫ್ಲುಯೆನ್ಸ್ ಆದರೆ ನಾನು ಫೇಕ್ ಆಗಿ ಹೋಗ್ತೀನಿ. ನನ್ನ ಒರಿಜಿನಲ್ ಪರ್ಸ್ನಾಲಿಟಿ ಎಲ್ಲಿ ಬರುತ್ತೆ ಅಲ್ಲಿ? ನನಗೆ ನನ್ನ ಒರಿಜಿನಲ್ ಪರ್ಸ್ನಾಲಿಟಿ, ನಾನು ಅಲ್ಲಿ ಏನು ರೆಫರೆನ್ಸ್ ಏನು ಅದನ್ನೇ ನೋಡ್ಕೊಂಡು ಆಟ ಆಡ್ತಾ ಇರ್ತೀನಿ. ನನ್ನ ವ್ಯಕ್ತಿತ್ವ ಈಗೇನಾಯಿತು, ನನಗದು ಗೊತ್ತಿಲ್ಲದಿರೋದು ಎಷ್ಟು ಪ್ಲಸ್ ಆಯಿತು. ನನ್ನ ವ್ಯಕ್ತಿತ್ವದಲ್ಲಿ ಆಟ ಆಡ್ಕೊಂಡು ಬಂದೆ, ಅದು ಈ ಬಿರುದೆಲ್ಲ ತಂದು ಕೊಡ್ತು ನನಗೆ. ವೆರಿ ಹ್ಯಾಪಿ. ಈಗ ಬಿಗ್ ಬಾಸ್ ಈ ಸೀಸನ್ ತುಂಬ ವಿಭಿನ್ನವಾಗಿತ್ತು ಅನ್ನೋಂಥದ್ದು. ನಿಮ್ಮ ಕಂಟೆಸ್ಟೆಂಟ್ಸ್ ಕೂಡ ತುಂಬ ಯೂನಿಕ್ ಆಗಿದ್ರು. ಒಬ್ಬರೊಬ್ಬರ ಪರ್ಸ್ನಾಲಿಟಿ ಇರಬಹುದು, ಅವ್ರ ಥಿಂಕಿಂಗ್ ವೈಸ್ ಇರಬಹುದು, ಜೊತೆಗೆ ಆ ಒಂದು ಅವರ ಏಜ್ ಇರಬಹುದು, ಎಲ್ಲವೂ ಸಹ ವಿಭಿನ್ನವಾಗಿತ್ತು. ಇದನ್ನು ಹೊರತುಪಡಿಸಿ ಕಾವ್ಯ ಹಾಗೂ ಗಿಲ್ಲಿ ಈ ಜೋಡಿ ಇತ್ತಲ್ವಾ, ಗಿಲ್ಲಿಯಿಂದನೇ ಕಾವ್ಯ ಫಿನಾಲೆವರೆಗೂ ಬಂದರು ಅನ್ನೋಂಥದ್ದು ಒಂದು ಮಾತು ಕೂಡ ಇತ್ತು. ಇದನ್ನು ನೀವು ಒಪ್ತೀರಾ? ನಿಮಗೇನು ಅನಿಸುತ್ತೆ? ಸ್ವಂತ ಎಫರ್ಟ್ ಕೂಡ ಇದೆ. ನಿಮ್ಮ ಅಭಿಪ್ರಾಯ, ಯಾಕಂದ್ರೆ ನೀವು ಮನೆಯೊಳಗಿದ್ದಂಥವರು ಸಹ ಸ್ಪರ್ಧಿಯಾಗಿ ನೋಡಿರ್ತೀರ. ಎರಡು ವರ್ಕ್ ಆಯಿತು ಅಷ್ಟೇ. ಅಲ್ಲಿವರೆಗೆ ಬಂದಿದ್ದಾರೆ ಅಂತಂದರೆ ಬಹುಶಃ ಒಂದರಿಂದ ಅಲ್ಲ 2 ವರ್ಕ್ ಆಗಿರ್ಬೋದು, ಬಹುದು. ಯಾಕಂದರೆ ಜಾಲಿವುಡ್ ಸ್ಟುಡಿಯೋಸಿಂದ ಫ್ರಂಟ್ ಗೇಟ್ ನೀವು ನೋಡಿರಬಹುದು, ಕಟ್ಔಟ್ ಇತ್ತು ಗಿಲ್ಲಿ ಹಾಗೂ ಕಾವ್ಯ ಅವರು ಕಟ್ಔಟ್. ನಾನು 2 ವರ್ಕೌಟ್ ಆಗಿರ್ಬೋದು. ನೀವು ಬಹುಶಃ ಯಾರು ಫೀಮೇಲ್ ಫ್ರೆಂಡ್ ಮಾಡ್ಕೊಂಡಿದ್ರು? ಯಾರು? ನೀವು ತುಂಬ ಟ್ರೈ ಮಾಡಿದೆ ಮೇಡಮ್. ನಮ್ಮ ರೇಡಾರ್ಗೆ ಮ್ಯಾಚ್ ಆಗೋವಂಥದ್ದು ಯಾವುದೂ ಸಿಗಲೇ ಇಲ್ಲ ಅಲ್ಲಿ. ಸಾರಿ, ಯಾರೂ ಸಿಗಲೇ ಇಲ್ಲ. ಸೊ ಹಾಗೆ ಮನಸ್ಸಂತೂ ಇತ್ತು ಮೇಡಮ್, ಯಾರಾದರೂ ಒಳ್ಳೆ ಮಮ್ಮಿಗೆ ಒಳ್ಳೆ ಸೊಸೆನೂ ತಂದುಬಿಡೋಣ ಕಪ್ಪು ಜೊತೆ ಅಂತ ಭಾಳ ಆಸೆ ಇತ್ತು. ಸೊ ಹಾಗಾಗಿ ಬಹುಶಃ ದೇವರಿಗೆ ನಾನು ಅಷ್ಟು ಖುಷಿಯಾಗಿರೋದು ಇಷ್ಟ ಇರಲಿಲ್ಲ ಅನಿಸುತ್ತೆ ಆ ಮನೆಯಲ್ಲಿ. ಅಷ್ಟೆಲ್ಲ ಪಡ್ಕೋಬೇಡ ಕಂದ, ಅವ್ರನ್ನ ನಾನು ಹೊರಗಡೆಯಿಂದ ಕೊಡ್ತೀನಿ ಅಂತ ಹೇಳಿ ನನ್ನನ್ನು ಅಲ್ಲಿ ನನಗೇನು ಸಿಗಬೇಕು ಅದನ್ನ ಕೊಟ್ಟು ಕಳಿಸಿದ್ದಾರೆ. ಆಗೋದೆಲ್ಲ ಒಳ್ಳೇದಕ್ಕೆ. ನೀವು ನಂಬ್ತೀರಾ? ಆಗೋದು. ನಾನು ತುಂಬ ಸರ್ತಿ ಈ ವೇದಿಕೆಯಲ್ಲಿ ಹೇಳಿದ್ದೀನಿ, ಆಗಿರುವುದು, ಆಗುತ್ತಿರುವುದು, ಮುಂದೆ ಆಗಲಿರುವುದು ನೀವು ನಿಷ್ಠೆಯಿಂದ ಇದ್ದೀರಾ, ಒಳ್ಳೇದನ್ನ ಹಾಕ್ತಾ ಇದ್ದೀರಾ ಅಂತಂದರೆ ಅದಾಗೋದು ಒಳ್ಳೆಯದಕ್ಕೆ. ಕೆಟ್ಟದ್ದು ಮಾಡಿದ್ರೂ ನಿಮ್ಮ ಜೊತೆ ಕೆಟ್ಟದಾದ್ರೂ ಅದು ಕೂಡ ನೆಕ್ಸ್ಟ್ ನಿಮ್ಮನ್ನು ಟರ್ನ್ ಮಾಡೋದು ಒಳ್ಳೆಯದಕ್ಕೆ. ಸೊ ಆಗಿರುವುದು, ಆಗುವುದು, ಆಗಲಿರುವುದು ಎಲ್ಲವೂ ಒಳ್ಳೆಯದಕ್ಕೆ. ಸುದೀಪ್ ಅವರಿಂದ ಆ ಒಂದು ಸ್ಟೈಲಿಶ್ನೆಸ್ ಇರಬಹುದು, ವೆಯ್ಟ್ ಮಾಡ್ತಾ ಇದ್ರಿ ಅನ್ಸುತ್ತಲ್ಲ ಅವ್ರ ಕಾಸ್ಟ್ಯೂಮ್ ಎಲ್ಲವನ್ನು ನೋಡೋದಕ್ಕೆ ನೀವು ವೀಕೆಂಡಲ್ಲಿ. ಜೊತೆಗೆ ಜಾಕೆಟ್ ಇರ್ಬೋದು, ಇಷ್ಟಪಡ್ತಾರೆ ಎಲ್ಲರೂ ಅವ್ರ ಕಾಸ್ಟ್ಯೂಮಲ್ಲಿ ಯಾವ್ದಾದ್ರು ಒಂದು ಸಿಗಬೇಕು ಅನ್ನೋಂಥದ್ದು. ಸೊ ನಿಮಗೂ ಕೂಡ ಸಿಕ್ಕಿದ್ದು? ನನಗೆ ಅವರೇ ಸಿಕ್ಕಿದ್ರಲ್ಲ, ನನಗೆ ಅವರೇ ಸಿಕ್ಕಿದ್ರು. ಜಾಕೆಟ್ ಯಾಕೆ, ಸುದೀಪ್ ಸರೇ ಸಿಕ್ಕಿದ್ರು. ಅವ್ರನ್ನ ನಾನು ಹಾಗೆ ನನ್ನ ಕೃಷ್ಣನಾಗಿ ನನ್ನ ಲೈಫಲ್ಲಿ ಅವ್ರನ್ನ ನೋಡೋದೇ ಹಾಗೆ. ಅವ್ರ ಪ್ರೀತಿ ಸಿಕ್ಕಿದೆ. ನಾನು ಇದನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸೀರಿಯಲ್ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ನಂದು ಶೂಟಿಂಗ್ ಆಗಿದೆ ರಾತ್ರಿ, ಅವ್ರದ್ದು ಸೆಟ್ಟಲ್ಲಿ ಶೂಟಿಂಗ್ ಆಗ್ತಾ ಇರುತ್ತೆ ಸುದೀಪ್ ಸರ್ ಅವ್ರದ್ದು. ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು ಅಂತ ತುಂಬ ಹೊತ್ತು ಅವ್ರ ಗಾಡಿ ಹತ್ರ ನಿಂತ್ಕೊಂಡು ಕಾಯ್ತೀನಿ, ಅವ್ರ ಕಾರವನ್ ಹತ್ರ ನಿಂತ್ಕೊಂಡು ಕಾಯ್ತೀನಿ. ಕೆಲವು ಜನ ನನ್ನನ್ನು ಹೋಗಿ ಅಂತಾರೆ, ನಾನು ಹೇಳ್ತೀನಿ ನಾನು ಈ ವಾಹಿನಿಯಿಂದ ಹೀರೋ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಸರ್, ನನಗೆ ಅವ್ರು ತುಂಬ ಫೇವ್ರೇಟ್, ನನಗೊಂದು ಫೋಟೋ ಬೇಕು ಅಂತ ಕಾಯ್ತೀನಿ. ಸರ್ ಬರ್ತಾರೆ, ಹೆಗಲ ಮೇಲೆ ಕೈ ಇಡ್ತಾರೆ. ಆಗಲೇ ಅಂದ್ಕೊಳ್ತೀನಿ ಸರ್, ಒಂದು ಯಾವಾಗಲಾದರೂ ನೀವು ಗುರ್ತಿಸೋವಂಥ ವ್ಯಕ್ತಿ ಆಗಬೇಕು ಅಂತ ನಾನು ಅವತ್ತೇ ಅಂದ್ಕೊಂಡಿರ್ತೀನಿ. ನೀವು ಗುರ್ತಿಸೋವಂಥ ಒಬ್ಬ ವ್ಯಕ್ತಿ ನಾನು ಆಗಬೇಕು, ಕಲಾವಿದನಾಗಿ. ಅಥವಾ ಇವತ್ತು ಬಹುಶಃ ಸುದೀಪ್ ಸರ್ ಇಷ್ಟು ಕಂಟೆಸ್ಟೆಂಟಲ್ಲಿ ಧ್ರುವಂತ್ ಅಂತಂದರೆ ಬಹುಶಃ ಅವ್ರದ್ದು ಎಲ್ಲೋ ಫೇವ್ರೇಟ್ ಆಗಿರ್ತೀನಿ ಅಂತ ನಾನು ನಂಬಿದ್ದೀನಿ. ನಾನು ಏನು ಕೊಟ್ಟಿದ್ದೀನಿ, ಬಿಗ್ ಬಾಸ್ ಮನೆಯಿಂದನೇ ಪರಿಚಯ ಆಗಿದ್ದು ನನಗೆ ಸುದೀಪ್ ಸರ್ ಅವರು. ಆ ಫಸ್ಟ್ ಎಪಿಸೋಡ್ ನಾನು ಏನು ಸ್ಟೇಜಿಗೆ ಹತ್ತೀನಿ ಅಲ್ಲಿಂದನೇ ಪರಿಚಯ ಆಗಿದ್ದು. ಆದರೆ ಇವತ್ತು ನಾನು ಏನು ಆ ವೇದಿಕೆಗೆ ಕೊಟ್ಟಿದ್ದೀನಿ, ನನ್ನ ಪ್ರೀತಿ ಗೌರವ ಏನು ಸರ್ಗೆ ಕೊಟ್ಟಿದ್ದೀನಿ, ಸಾಕ್ಷಾತ್ ನಾನು ಕೃಷ್ಣನಾಗಿ ನಾನು ನೋಡ್ತೀನಿ ಥ್ರೂ ಔಟ್ ಮೈ ಲೈಫ್. ಸೊ ನಂದು ಇಂಡಸ್ಟ್ರಿ ಕೂಡ ಇದೆ, ಸಿನಿಮಾ ಇಂಡಸ್ಟ್ರಿ. ಸೊ ಇನ್ನು ಮುಂದೆ ತುಂಬ ಅವರಿಂದ ಆಶೀರ್ವಾದ ತಗೊಳ್ಳೋದಿದೆ. ನಾವು ನೋಡಬೇಕಾಗಿದೆ, ಅವ್ರು ನನ್ನನ್ನು ನೋಡಬೇಕು, ನಾನು ಅವ್ರನ್ನ ಮೀಟ್ ಆಗೋದಿರುತ್ತೆ.
ಸೊ ಕೃಷ್ಣ ಮುಂದೆ ಜಗದ್ಗುರು ಥರ ನನ್ನ ಜಗದ್ಗುರು ಅವರು. ಅವ್ರನ್ನ ತುಂಬ ಮೇಲೆ ನೋಡ್ತೀನಿ ನಾನು. ಅವರ ಆಶೀರ್ವಾದ ಸಂಪೂರ್ಣವಾಗಿ ಪಡೆದಿದ್ದೀನಿ ನಾನು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಪ್ರೀತಿ ಸದಾ ಇರಲಿ ಅವ್ರದ್ದಂತ ನಾನೆಲ್ಲ ತೆಗೊಂಡಿರೋದು. ಅದು ಧನುಷ್ ಅವ್ರಿಗೆ ಸಿಕ್ಕಿರೋದು, ನಾನು ತೆಗೊಂಡಿಲ್ಲ. ನನಗೆ ಅವ್ರದ್ದು ಬೇಕಾಗಿರೋದು ಆಶೀರ್ವಾದ ಮಾತ್ರ. ಸೊ ಅಷ್ಟೇ. ಜಾಕೆಟ್ ಬೇಡ ಮ್ಯಾಮ್, ನನಗೆ ಅವ್ರದ್ದೊಂದು ಒಳ್ಳೆಯ ರೇಂಜ್ ರೋವರ್ ಅಥವಾ BMW ಸಿಕ್ಕಿದ್ರೆ ಸರ್. ನನಗೆ ಹೌದು, ಒಂದು ಶೋ ಅವ್ರು ಹಾಕ್ತಾರೆ ಹೋಗ್ತಾರೆ, ಹೌದು. ಸೊ ಜಾಕೆಟ್ ಕೂಡ ಹಳೇದಾಗುತ್ತೆ. ಅವ್ರದ್ದೊಂದು ಒಳ್ಳೆ ರೇಂಜ್ ರೋವರು BMW ಸಿಕ್ಕಿದ್ರೆ ಏನೋ ಒಂದು ಸ್ವಲ್ಪ ಸರ್ರ ತೂಕ ಇರುತ್ತೆ ಆ ಗಿಫ್ಟಿಗೆ ಅಂತ ನಾನು ಅನ್ಕೊಂಡಿದ್ದೆ. ತುಂಬಾ ಅಲ್ಲ, ಹೊಡೆದ್ರೆ ಆನೆನೆ ಹೊಡಿಬೇಕು ಅಂತ ಹಾತಿ ಕುಮಾರ್ನ ಅಂದಾಗೆ ಹಾಗೆ. ಸೊ ಹಾಗಿದೆ, ನೋಡೋಣ. ಈ ಏನಾದ್ರೂ ಇಂಟರ್ವ್ಯೂ ಅವ್ರಿಗೆ ತಲುಪಿದ್ರೆ ಏನೋ ಮನ್ಸಾಗಿ ಅವರು ತೆಗೋ ನಂದೊಂದು BMW ನಿನಗೆ, ಅಥವಾ ತೆಗೋ ನಂದೊಂದು ರೇಂಜ್ ರೋವರ್ ನಿನಗೆ ಅಂತ ಕೊಟ್ರೆ ಭಾಳ ಖುಷಿ ನನಗೆ. ಅಥವಾ ಅವ್ರದ್ದೊಂದು ಸೂಪರ್ ಬೈಕ್ ಯಾವುದಾದ್ರು ತೆಗೋ ಇಟ್ಕೊ ಅಂತ ಕೊಟ್ಟರೆ. ನನಗೆ ವೆಹಿಕಲ್ಸ್, ಗ್ಯಾಜೆಟ್ಸ್, ಎಲೆಕ್ಟ್ರಾನಿಕ್ ಥಿಂಗ್ಸ್ ಮ್ಯಾಮ್, ಇದು ಭಾಳ ಕ್ರೇಜ್ ಇದೆ ನನಗೆ. ವೆಹಿಕಲ್ಸ್ ಅಂದರೆ ಭಾಳ ಇಷ್ಟ, ಬೈಕ್ ಅಂದರೆ ಭಾಳ ಇಷ್ಟ. ಮತ್ತು ಗ್ಯಾಜೆಟ್ಸ್, ಸ್ಮಾರ್ಟ್ ವಾಚ್ ಆಗಲಿ, ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಿದೆ ನನಗೆ, ಲ್ಯಾಪ್ಟಾಪ್ಸ್, ಪ್ಯಾಡ್ಸ್, ಐಪ್ಯಾಡ್ಸ್ ಎಲ್ಲ, ಹೆಡ್ಫೋನ್ಸ್, ಒಳ್ಳೆ ಎಕ್ಸ್ಪೆನ್ಸಿವ್ ಹೆಡ್ಫೋನ್ಸ್. ಮ್ಯೂಸಿಕ್ ಅಂದರೆ ಪ್ರಾಣ. ವಿಜುವಲ್ ಕ್ರಿಯೇಟಿಂಗ್, ಎಡಿಟಿಂಗ್ ಅಂದರೆ ಪ್ರಾಣ. ಕ್ಯಾಪ್ಚರಿಂಗ್, ನೀವು ಕ್ಯಾಮ್ರಾದಲ್ಲಿ ಏನು ಒಳ್ಳೊಳ್ಳೆ ಥಿಂಗ್ಸ್ನ ನೀವು ಕ್ಯಾಪ್ಚರ್ ಮಾಡ್ತೀರ, ಅದು ಇಷ್ಟ. ಕಂಪೋಸಿಂಗ್ ಇಷ್ಟ, ಎಮೋಷನ್ಸ್ನ. ಮತ್ತು ಒಬ್ಬರನ್ನ ತುಂಬ ಚೆನ್ನಾಗಿ ತೋರಿಸೋದು, ಒಂದು ವಸ್ತುವನ್ನಾಗಲಿ ಒಬ್ಬ ವ್ಯಕ್ತಿನಾಗಲಿ, ನಾವು ಏನು ಸಿನಿಮ್ಯಾಟಿಕ್ ಅಂತ ಹೇಳ್ತೀವಿ, ಇದೆಲ್ಲ ಭಾಳ ಇಷ್ಟ. ಸ್ಟೈಲಿಶ್ ಆಗಿ ಎಡಿಟಿಂಗ್ ಎಲ್ಲ ಮಾಡೋದು, ದಿಸ್ ಇಸ್ ಮೈ ಬ್ರೆತ್, ಮೈ ಲೈಫ್. ಈಗ ಮನೆ ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಮಟ್ಟಕ್ಕೆ ನೀವು ಶಾಪಿಂಗ್ ಮಾಡಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ? ಏನು ಮಾಡಿರಲಿಲ್ಲ ಜಾಸ್ತಿ, ಒಂದು ಸ್ವಲ್ಪ ಖರ್ಚು ಮಾಡಿದೆ, ಒಂದು 10,000 ಅನಿಸುತ್ತೆ. ನಾನೇ ಮಿನಿಮಮ್ ಖರ್ಚು ಮಾಡಿದ್ದು ಅನಿಸುತ್ತೆ. ಯಾಕಂದರೆ ಒಬ್ಬ ಆ್ಯಕ್ಟ್ರ್ ಆಗಿರೋದ್ರಿಂದ ನನ್ನ ಹತ್ರ ಬಟ್ಟೆಗಳು ಸಾಕಷ್ಟು ಇದ್ವು, ಹಾಗಾಗಿ ಅದರದ್ದು ಅವಶ್ಯಕತೆ ಬೀಳಲಿಲ್ಲ. ಮತ್ತು ನಂದು ಲಾಸ್ಟ್ ಮೂಮೆಂಟ್, ನಂದು ವೈಲ್ಡ್ ಕಾರ್ಡ್ ಆಗಿ ಕಳಿಸೋದಾ ಅಥವಾ ಮೇನ್ ಕಂಟೆಸ್ಟೆಂಟ್ ಆಗಿ ಅಂತಲೇ ಕನ್ಫ್ಯೂಷನ್ ನಡೀತಾ ಇತ್ತು ಚಾನಲಲ್ಲಿ. ಸೊ ಹಾಗಾಗಿ ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ಮೇಯ್ನ್ ಅಂತಲೇ ಕಳಿಸಿದ್ರು. ಸೊ ಹಾಗಾಗಿ ನನ್ನ ಹತ್ರ ಟೈಮ್ ಭಾಳ ಕಡಿಮೆ ಇತ್ತು. ಸೊ ಹಾಗಾಗಿ ಇದ್ದಿದ್ದನ್ನೇ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಹೆಂಗೋ ಬಿಗ್ ಬಾಸ್ ಕೂಡ ಮುಗೀತು. ಇನ್ನು ಮುಂದೆ ನೀವು ಈ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಇಟ್ಕೊಳಲ್ಲ, ನಿಮ್ಮ ಕಂಟೆಸ್ಟೆಂಟಲ್ಲಿ ಇದ್ದಂಥವ್ರನ್ನ ಕಾಂಟ್ಯಾಕ್ಟ್ ಇಟ್ಕೊಳಲ್ಲ ಅಂದರೆ ಯಾರು? ಹಾಗೆ ಯಾರೂ ಇಲ್ಲಮ್ಮ, ಯಾರೂ ಇಲ್ಲ. ಐ ಡೋಂಟ್ ಥಿಂಕ್ ಸೊ. ಅವ್ರ ಬಗ್ಗೆ ಗೊತ್ತಿಲ್ಲ ನನಗೆ. ನೀವು ನನ್ನನ್ನು ವೈಯಕ್ತಿಕವಾಗಿ ಕೇಳಿದ್ರೆ, ಆ ಮನೆಯಿಂದ ಹೊರಗಡೆ ಬಂದು ನೀವೀಗ ಏನು ಪ್ರಶ್ನೆ ಕೇಳಿದ್ರಿ ಅಂಥ ಒಂದು ಫೀಲಿಂಗ್ ಕ್ಯಾರಿ ಆಗ್ತಾಯಿದೆ ಅಂದರೆ ಭಾಳ ಸುಳ್ಳಾಗುತ್ತೆ. ಅಂಥದ್ದು ಏನೂ ಇಲ್ಲ. ಬಹುಶಃ ಅಷ್ಟು ಕಂಟೆಸ್ಟೆಂಟಲ್ಲಿ ಯಾರೂ ನನ್ನನ್ನು ಈಗ ಫೋನ್ ಮಾಡಿ ಅಥವಾ ನನ್ನನ್ನು ಅಪ್ರೋಚ್ ಮಾಡೋಕ್ಕೆ ಹೋದರೆ ಐಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಅವ್ರಿಗೆ ಏನು ಬೇಕು ನನ್ನ ಸೈಡ್, ಯು ನೋ ಐ ಆಮ್ ವೆರಿ ಆನೆಸ್ಟ್. ನನ್ನಿಂದ ಏನು ಅವ್ರಿಗೆ ಕೊಡೋದಕ್ಕಾಗತ್ತೆ, ನನ್ನಲ್ಲಿ ಇದ್ದರೆ ಆ ತಾಕತ್ತು, ಶಕ್ತಿ ನಾನು ಅವ್ರಿಗೆ ಕೊಡ್ತೀನಿ. ಆ್ಯಸ್ ಅ ವೆರಿ ಗುಡ್ ಫ್ರೆಂಡ್ ಅಥವಾ ಸಹಾಯ ಅಥವಾ ಏನೇ ಇದ್ರೂ ಐ ಆಮ್ ರೆಡಿ ಟು ಗಿವ್ ದಮ್. ನೀವೇ ಹೇಳಿದ್ರಿ PR ಟೀಮ್ ನಾನೇನು ಮೇಂಟೈನ್ ಮಾಡಲಿಲ್ಲ, ಜೊತೆಗೆ ಹೋಗೋವಾಗಲೂ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಲಿಲ್ಲ. ಅದೇ ನಿಮಗೆ ಇರಲಿಲ್ಲ. ಇನ್ನು ಮುಂದೆ ಏನಾದರೂ ಅದನ್ನು ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಜೊತೆಗೆ ಈಗ ರ್ಯಾಲಿ ಅನ್ನುವಂಥದ್ದೆಲ್ಲ ಮಾಡ್ತಾರೆ ಬಿಗ್ ಬಾಸ್ ಮುಗ್ದಿದ ತಕ್ಷಣ, ಕಂಟೆಸ್ಟೆಂಟ್ಸ್ ಇರಬಹುದು. ನಿಮ್ಗೆ ಆ ಐಡಿಯಾ ಇದೆಯಾ ರ್ಯಾಲಿ ಏನಾದರೂ? ಏನಿಲ್ಲ ಮ್ಯಾಮ್, ನಾನು ಹೇಳಿದ್ನಲ್ಲ, ನಾನು ಸೆಲ್ಫ್ ಬೂಸ್ಟಿಂಗ್ ವ್ಯಕ್ತಿನೇ ಅಲ್ಲ. ನಾನು ಈ ಪ್ರಮೋಷನು ಇಲ್ದಿರೋದನ್ನೆಲ್ಲ ಮಾಡೋದು ಆರ್ಗ್ಯಾನಿಕ್ ಆಗಿ ಬರಬೇಕು. ಈಗ ನನಗೇನು ಬರ್ತಾ ಇದೆ, ನೀವು ಇಲ್ದಿರೋದನ್ನ 4 ಲಕ್ಷ ಸೃಷ್ಟಿ ಮಾಡಿ ಪ್ರಯೋಜನ ಏನು? ಯಾವುದೋ ಒಂದು ಇಲ್ದಿರೋದನ್ನ ನೀವು ಅದು ಇದು ಅದು ಅಂತ ಇಲ್ದಿರೋದನ್ನ ಒಂದು ಅಷ್ಟು ಕ್ರಿಯೇಟ್ ಮಾಡೋದಕ್ಕಿಂತ ಆರ್ಗ್ಯಾನಿಕ್ ಆಗಿ ಇರೋದು ಒಂದು 4,000 ಜೆನ್ಯೂನ್ ಆಗಿ ಬಂದರೆ ಅದೇ ಖುಷಿ ಅಲ್ವಾ? ಅದು ನೀವು ನಂಬಲ್ಲ, ನಾನು ನೋಡಿ, ನನ್ನ ಫೋನ್ ನನ್ನ ಹತ್ರನೇ ಇದೆ. ನಿಮ್ದೆಲ್ಲ ಆನ್ಸರ್ ಮಾಡ್ತಿರೋದು ನಾನೇ ಫೋನ್ಗಳನ್ನ. ಯಾರೋ ಮ್ಯಾನೇಜರ್ ಈಗ ಈ ಶೋಗೆ ಬಂದ ತಕ್ಷಣ ಹೊರಗಡೆ, ಹಲೋ ಯಾರು ಧ್ರುವಂತ್? ಹೌದು ನನ್ನ ಮ್ಯಾನೇಜರ್. ಹೇಳಿ, ಹೌದಾ, ನಿಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಇಲ್ಲಿ 1 ನಿಮಿಷ ವೆಯ್ಟ್ ಮಾಡಿ. ಇದೆಲ್ಲ ಡವ್ವೇ ಮಾಡಲ್ಲ ನಾನು. ಮೇಡಮ್ ಪ್ಲೀಸ್ ಕಮ್. ಎಸ್, ಏನಾಗಬೇಕು ಇಂಟರ್ವ್ಯೂ? ಎಸ್ ಮ್ಯಾಮ್, ಈಗ ಬರ್ತೀನಿ, ಈಗಿದ್ದೀನಿ, ಸ್ನಾನ ಮಾಡ್ತಾಯಿದ್ದೀನಿ, ಒಂದು ಊಟ ಮಾಡಿ ಬರ್ತೀನಿ, ಇಷ್ಟೇ. ನಿಮ್ಮನ್ನೇನಾದರೂ ವೆಯ್ಟ್ ಮಾಡಿಸಿದ್ರೆ ಒಂದೇ ಯಾವ್ದ್ರಲ್ಲ ಎಂಗೇಜ್ ಆಗಿರ್ತೀನಿ, ಇಲ್ಲದಿದ್ರೆ ಇಷ್ಟೇ. ನನ್ನಿಂದ ಮ್ಯಾಕ್ಸಿಮಮ್ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ. ಈ ಓವರ್ ಬಿಲ್ಡಪ್ಪು, ಪೋಸ್ಟರು, ಕಟ್ಔಟು, ಧ್ರುವಂತದ್ದು ನಾನು ಹೇಳಿದೆ ನಿಮಗೆ. ನಾನು ಯಾವುದೋ ಸಮುದಾಯ, ಊರು ಗೀರು ಇದರಿಂದನೂ ಎಕ್ಸ್ಪೆಕ್ಟ್ ಮಾಡಿರೋನಲ್ಲ ನನಗೆ ಓಟ್ ಬರಲಿ ಅಂತ. ನನ್ನ ವ್ಯಕ್ತಿತ್ವ ಇದು, ನಾನು ಈಗ ಆಟ ಆಡಿದ್ದೀನಿ, ಇದು ನಾನು ಧ್ರುವಂತ್. ಇದನ್ನು ಮೆಚ್ಚಿ ಯಾರು 4 ಜನ ನಮಗೇನು ಗೌರವ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಚಿರಋಣಿ. ಕಲಾ ಸೇವೆ ಮೂಲಕ ಅವ್ರಿಗೆ ಏನು ನಾನು ಕೊಡಬೇಕು ಅದನ್ನು ಅವ್ರನ್ನ ಕೊಟ್ಟು ಅವ್ರನ್ನ ಗೆಲ್ಲಿಸ್ತೀನಿ. ಅವ್ರು ನನ್ನ ಗೆಲ್ಸಿರೋದಕ್ಕೆ ನಾನು ಅವ್ರನ್ನ ಗೆಲ್ಲಿಸ್ತೀನಿ. ದಿಸ್ ಇಸ್ ಮೈ ಸ್ಟೈಲ್. ಅದನ್ನ ಬಿಟ್ಟು ನೋಡಿ, ಒಂದೇ ಫೋನ್ ಇರೋದು ನನ್ನ ಹತ್ರ, 2 ಫೋನು ಇಲ್ಲ.
ಸೊ ಇದೆಲ್ಲ ಮಾಡಲ್ಲ ನಾನು. ಮೆರವಣಿಗೆ ಗಿರವಣಿಗೆ ಮಾಡೋಣ. ಈಗ ಹೇಳಿದ್ರು ಇವತ್ತು ಬೆಳಿಗ್ಗೆಯಿಂದ ಬಂತು ಸರ್, ಇಲ್ಲಿ ಬನ್ನಿ ಸನ್ಮಾನ, ಅಲ್ಲಿ ಬನ್ನಿ ಸನ್ಮಾನ. ಬೇಡ, ನನಗೆ ಏನಕ್ಕೆ, ನಾನು ಗೆದ್ದಿಲ್ಲ ಕಪ್ಪು, ಸನ್ಮಾನ ಬೇಡ. ಅದು ನೋಡಬೇಕು, ಬಟ್ ಅಂಥದ್ದು ಭಾಳ ಕಮ್ಮಿ. ನಾನು ಮುಂಚೆನೂ ಹೀರೋ ಆಗಿದ್ದಾಗ ನಾನು ಸುಮಾರು 7 ಧಾರಾವಾಹಿ ಹೀರೋ, ತೆಲುಗುಲಿ 1 ಧಾರಾವಾಹಿ ಹೀರೋ, ಮಲಯಾಳಮಲ್ಲೂ ಮಾಡಿದ್ದೀನಿ. ಸೊ ಆಗಲೇ ಒಂದು 10 ವರ್ಷದಿಂದ ನಾನು ಹೀರೋ ಆಗಿ ನೋಡ್ಕೊಂಡು ಬಂದಿರೋನು ನಾನು ಫೇಮ್ನ. ಇದೆಲ್ಲ ಹೊಸದಲ್ಲ ನನಗೆ. ಸೊ ಹಾಗಾಗಿ ಆ ಶಾಲು, ಆ ಸನ್ಮಾನ, ಹೂ ಎಲ್ಲ ನೋಡಿದ್ದೀನಿ. ಬಟ್ ನಿಮಗೆ ಹೇಗಾಗುತ್ತೆ ಗೊತ್ತಾ, ನಿಮ್ಮ ಸಾಧನೆಗಳು ಮುಂದೆ ಹೋಗ್ತಾ ಇರುವಾಗ ನಿಮಗೆ ನಾನು ಏನೂ ಮಾಡಿಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಮತ್ತು ನೀವು ಸಿಂಪಲ್ ಆಗ್ತಾ ಹೋಗ್ತೀರಿ, ನೀವು ಬಟ್ಟೆಗೂ ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಆಮೇಲೆ ಚಪ್ಪಲಿ ಹಾಕೊಂಡು ಓಡಾಡ್ತೀರಿ. ನಿಮಗೆ ಏನು ಗೊತ್ತಾ, ನೀವು ಮಾಡ್ತಾ ಇರೋ ಕೆಲಸಗಳು ಜಾಸ್ತಿ ಆಗ್ದಾಗ ನಿಮಗೆ ಅದೊಂದು ನಾರ್ಮಲ್ ಫೀಲ್ ಬರುತ್ತೆ, ನಾನು ಏನೂ ಮಾಡಿಲ್ಲ ಅಂತ, ನಾನು ಇನ್ನೂ ಮಾಡೋದು ತುಂಬ ಇದೆ, ನಾನು ಶುರುನೇ ಮಾಡಿಲ್ಲ ಅಂತ. ನನಗೆ ಆ ಭಾವನೆ, ನಾನು ಅದಕ್ಕೆ ತುಂಬ ಸಿಂಪಲ್ ಆಗಿರೋ ವ್ಯಕ್ತಿ, ಹಾಗೆ ಇರ್ತೀನಿ ನಾನು. ಸಿಂಪಲ್ ಆಗಿರೋ ವ್ಯಕ್ತಿ, ಬಟ್ ವಿಚಾರಗಳು ಹೈ ಆಗಿರಬೇಕು ನಮ್ಮದು. ನಮ್ಮ ವಿಚಾರಗಳು, ನಮ್ಮ ನಿರ್ಣಯಗಳು ನಾವೇನು ತಗೊಳ್ತೀವಿ ಆ ಆ್ಯಂಗಲೆಲ್ಲ ದೊಡ್ಡದಾಗಿರಬೇಕು. ನಾವು ಸಿಂಪಲ್ ಆಗೇ ಖುಷಿ ನಮಗೆ, ನಾವು ಹಾಗೆ ಇರ್ತೀವಿ. ಕೆಲವು ಚೆನ್ನಾಗಿರೋ ಬಟ್ಟೆ ಹಾಕಿದಾಗ ಸ್ವಲ್ಪ ಡ್ಯಾಶಿಂಗ್ ಸ್ಟಾರ್ ಥರ, ಡ್ಯಾಶಿಂಗ್ ಥ್ರೂ ಥರ ಕಾಣ್ತೀವಿ. ಎಲ್ಲೋ ಅಪರೂಪಕ್ಕೆ ನಿಮ್ಮಂಥವ್ರು ಏನಾದರೂ ಗಿಫ್ಟ್ ಮಾಡಿದ್ರೆ, ಏನಾದರೂ ಒಳ್ಳೆ ಬಟ್ಟೆ ಸಿಕ್ಕಿದಾಗ ಅದನ್ನ ಹಾಕಿದಾಗ ಸ್ವಲ್ಪ ಡ್ಯಾಶಿಂಗ್ ಥ್ರೂ ಥರ ಕಾಣ್ತೀವಿ. ಇಲ್ಲ ಅಂದರೆ ನಮ್ಮ ತೋಟಕ್ಕೆಲ್ಲ ಬರ್ತಾರೆ ಕೆಲಸ ಮಾಡಲಿಕ್ಕೆ, ಅವ್ರಿಗೂ ನನಗೂ ಯಾವುದೇ ಸಂಬಂಧ, ಅವ್ರಿಗೂ ನನಗೂ ಡಿಫ್ರೆನ್ಸೇ ಇಲ್ಲ. ನಾನು ಈಗ ನನ್ನ ಊರಿಗೆ ಹೋಗ್ತೀನಿ, ಈಗ ಒಂದು ಸ್ವಲ್ಪ ದಿವಸದಲ್ಲಿ, ಇದೆಲ್ಲ ನಿಮ್ಮದೆಲ್ಲ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಅಲ್ಲೋಗಿ ಕೆಲಸ ಮಾಡ್ತಾ ಇರ್ತೀನಿ ನಾನು. ಸೊ ದಿಸ್ ಇಸ್ ನನ್ನ, ಇದನ್ನು ಅದಕ್ಕೆ ಇಡಲ್ಲ. ಐ ಲವ್ ಟು ಬಿ ಲೈಕ್ ದಿಸ್. ಅಶ್ವಿನಿ ಅವ್ರಿಗೆ ನೀವು ಒಂದು ಗಿಫ್ಟ್ ಮಾಡ್ತೀರಾ, ಸೊ ಅದೇನು, ಅದು ಮೇಕಪ್ ರಿಲೇಟೆಡ್, ಕಾಸ್ಮೆಟಿಕ್ದಾಗ ಏನು ಅಂತ? ಅದೊಂದು ಈ ಎನರ್ಜಿ ಡ್ರಿಂಕ್ ಥರ ಅದನ್ನು ನಾವು ನೀರಿಗೆ ಮಿಕ್ಸ್ ಮಾಡಿ ಕುಡಿದಾಗ ಒಂದು ಸ್ವಲ್ಪ ಸ್ಕಿನ್ ಎಲ್ಲ ಕ್ಲಿಯರ್ ಆಗುತ್ತೆ, ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಸ್ವಲ್ಪ ಗ್ಲೋ ಬರುತ್ತೆ, ಶೈನ್ ಬರುತ್ತೆ ಅಂತ ಹೇಳ್ತಾರೆ ಆ ಪ್ರಾಡಕ್ಟ್ ಬಗ್ಗೆ. ಸೊ ನಮ್ಮ ಹತ್ರ ಅಲ್ಲಿ ಗಿಫ್ಟ್ ತರಬೇಕು ಅಂತಂದರೆ ಅಲ್ಲಿ ಏನು ಅಂತ ತರೋದು? ಸೊ ಏನು ಆಪ್ಷನ್ ಇರಲಿಲ್ಲ. ಸೊ ಒಂದು ಅವರು ಕೂಡ ಒಬ್ಬರು ಆರ್ಟಿಸ್ಟ್. ಸೊ ಸ್ಕಿನ್ ಅಂದರೆ ಯಾರಿಗಿಷ್ಟ ಇರಲ್ಲ, ಸ್ಪೆಷಲಿ ಹೆಣ್ಮಕ್ಳಿಗೆ. ಕರೆಕ್ಟ್ ಗಿಫ್ಟ್ ಅನ್ನಿಸ್ತು, ಹೋಗ್ಬಿಟ್ಟು ಮೇಡಮ್ ಅಂತ ಕೊಟ್ಟಿದ್ದೀನಿ. ಅವ್ರು ಎಷ್ಟು ಯೂಸ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಇಷ್ಟೇ. ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಅವರು ಕೂಡ ಒಂದು ಪಾರ್ಟ್ ಆಗಿರುವಂಥದ್ದು, ಆದರೆ ಅವ್ರಿಗೆ ಕನ್ನಡನೇ ಕ್ಲೀನಾಗಿ ಬರೆಯೋಕ್ಕೆ ಬರಲ್ಲ ಅನ್ನುವಂಥದ್ದು ಹೊರಗಡೆ ಸಾಕಷ್ಟು ಚರ್ಚೆ ಆಯಿತು. ಇಲ್ಲ ಸುಳ್ಳು, ತುಂಬ ಚೆನ್ನಾಗಿ ಬರೀತಾರೆ ಅವರು. ಕನ್ನಡ ಮಾತಿನಷ್ಟೇ ತುಂಬ ಚೆನ್ನಾಗಿ ಬರೀತಾರೆ. ವಿಷಯ ಏನಾಯಿತು ಅಂತಂದರೆ ಅವ್ರ ಕೈ ಏಟಾಗಿತ್ತು. ಅವ್ರು ಹಾಗಾಗಿ ನನ್ನ ಕರೆಯೋದು, ಧ್ರುವ್ ನನಗೋಸ್ಕರ ಬರ್ಕೊಡಿ ಅಂತ. ಬರೆಯೋಕ್ಕಾಗಲ್ಲ ಅಂತಲ್ಲ, ಚೆನ್ನಾಗೇ ಬರೀತಾರೆ ಅವರು. ಆಮೇಲೆ ಅವರು ಈ ಮ್ಯಾಟ್ರ್ ಬಗ್ಗೆ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಹಂಗೆ ಹುಡುಕ್ತಾ ಹೋದರೆ ನೀವು ಒಬ್ಬ ಮನುಷ್ಯನಲ್ಲಿ ತುಂಬ ಹಿಂಗೆ ಕೆದಕಿ ತೆಗಿಬೋದು. ಯಾರಾದರೂ ಅವ್ರ ಥರ ಮಾತಾಡಲಿ. ನಾನು ಹೇಳೋದು ಕನ್ನಡ ಏನು, ಈಗ ನಾವು ಮಾತಾಡ್ತಿದ್ದೀವಿ, ಏನು ಸ್ಪಷ್ಟತೆಯಿಂದ ಮಾತಾಡ್ತಿದ್ದೀವಿ ನಾವೇನು. ಈಗ ನಾನು ಅವರಷ್ಟು ನಾನು ಮಾತಾಡೋಕ್ಕೆ ಬರಲ್ಲ. ಸೊ ಇದೆಲ್ಲ ಹೇಳೋದು, ಒಬ್ಬರನ್ನ ತೇಜೋವಧೆ ಮಾಡಬೇಕಾದ್ರೆ ಅವರ ಸಾಧನೆಗಳು ಮತ್ತು ಅವರು ಯಾವ್ಯಾವುದರಲ್ಲಿ ಸಿದ್ಧಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಭಾಳ. ನಾನು ಅದನ್ನೇ ಹೇಳೋದು, ಮೊಬೈಲಲ್ಲಿ ಕಮೆಂಟ್ ಹಾಕೋದು ಗುರು ಭಾಳ ಸುಲಭ. ನೀನು ಎಷ್ಟು ನೀಚ ಅಂತ ತೋರಿಸ್ಕೋತೀಯ, ಆದರೆ ನೀನು ಯಾರಿಗೆ ಕಮೆಂಟ್ ಹಾಕ್ತಾ ಇದೆಯಾ ಅವನ ಸಿದ್ಧಿ, ಅವನ ಸಾಧನೆ, ಅವನ ತಪಸ್ಸುಗಳು, ಅದನ್ನು ಟಚ್ ಮಾಡೋಕ್ಕೂ ಸಾಧ್ಯ ಆಗಿರಲ್ಲ ಈ ಕಮೆಂಟ್ ಹಾಕೋರಿಗೆ. ಸೊ ಆ ನೀಚತನನ ತೋರಿಸ್ಬೇಡಿ, ಕಾಂಪ್ಲಿಮೆಂಟ್ ಮಾಡೋ ಕಲ್ಚರ್ ಬರಲಿ. ನಾನು ಇಡೀ ಪಬ್ಲಿಕ್ಕಿಗೆ ಯಾವುದೇ ಆಗಿರಲಿ, ಮೈಸೂರಾಗಿರಲಿ, ಬೆಂಗಳೂರಾಗಿರಲಿ, ಮಂಗಳೂರಾಗಿರಲಿ, ಅಥವಾ ಮಂಡ್ಯ ಆಗಿರಲಿ, ಎಲ್ಲೇ ಆಗಿರಲಿ, ದಯವಿಟ್ಟು ಅಪ್ರಿಷಿಯೇಟ್ ಮಾಡೋ ಕಲ್ಚರ್ನ ಬೆಳೆಸ್ಕೊಳ್ಳಿ. ಹೇಗೆ ಬೇರೆಯವರೆಲ್ಲ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ, ಹಾರ್ಟ್ ಸಿಂಬಲ್ಸು, ಫೈರ್ ಸಿಂಬಲ್ಲು, ಎಷ್ಟು ಖುಷಿಯಾಗುತ್ತೆ. ಇಲ್ಲಿ ಒಂದು 2,000 3,000 ಕಮೆಂಟ್ಸಲ್ಲಿ ಎಲ್ಲರೂ ಹಾರ್ಟ್ ಗೀಟ್ ಸೆಲೆಬ್ರೇಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಯಾವನೋ ಒಬ್ಬ ಆ್ಯಂಟಿ ಸೋಷಲ್ ಎಲಿಮೆಂಟ್ ಏನೋ ಒಂದು ಕೆಟ್ಟದಾಗಿ ಬರೆಯೋದು, ಅದು ಏನು ಹುಚ್ಚುತನ ಅನ್ಬೇಕು. ನೀವೇನು ಹೇಳ್ತೀರಿ? ಅವ್ರಿಗೇನು ಮಾನಸಿಕ ಸರಿ ಇದ್ದಾರೆ ಅಂತ ಹೇಳೋಕ್ಕಾಗತ್ತೆ ಅವ್ರನ್ನ? ಹೌದು, ಅದೆಲ್ಲ ಒಳ್ಳೇದಲ್ಲ. ಅದು ಅವರ ಮಾನಸಿಕ ಸ್ಥಿತಿನ ತೋರಿಸುತ್ತೆ. ಮತ್ತು ಅವರ ಮಾನಸಿಕ ಸ್ಥಿತಿ ಈ ರೀತಿ ಇದೆ ಅಂತ ತೋರಿಸ್ಕೊಳ್ಳೋದೊಂದು ಸೋಷಲ್ ಅಲ್ಲ. ನಾನು ಹೇಳೋದು ಅವರ ಸ್ಥಿತಿನ, ಅಥವಾ ಇಂಥ ಮಾನಸಿಕ ಸ್ಥಿತಿಲಿ ಇದ್ದಾರೆ ಅಂತ. ಈಗ ಒಂದು 100 ಜನ ತಗೊಳ್ಳೋಣ, ಈಗ ನಮ್ಮದೆಲ್ಲ ಈಗ 1000ದಲ್ಲಿ ಹೋಗ್ತಾ ಇದೆ. ನಾನು ಹೇಳೋದು, ಈಗ ಒಂದು 100 ಜನ ನಿಮ್ಮ ಬಗ್ಗೆ ಒಂದು ಒಳ್ಳೇದು ಹೇಳ್ತಾ ಇದ್ದಾರೆ, ಓ ಶಬಾಷ್, ವೆರಿ ಗುಡ್, ನೈಸ್ ಅಂತ. ಅದರಲ್ಲಿ ಒಬ್ಬನೋ ಇಬ್ಬರೋ ಏನೋ ಒಂದು ಕೆಟ್ಟದ್ದು ಇದು ಮಾಡೋದು ಅಥವಾ ಬರೆಯೋದು, ಇದು ಅವರ ಮಾನಸಿಕ ಸ್ಥಿತಿನ ಒಂದು ತೋರಿಸುತ್ತೆ. ಇಷ್ಟು ಜನನ ಕಂಪೇರ್ ಮಾಡಿದಾಗ ಅವರು ಅದನ್ನು ತೋರಿಸ್ಕೊಳ್ಳೋದು ಇಂಥ ಸೋಷಲ್ ಮೀಡಿಯಾದಲ್ಲಿ, ಅದರಲ್ಲಿ ಎಷ್ಟು ಕರೆಕ್ಟು? ಐ ಡೋಂಟ್ ನೋ. ಆಮೇಲೆ
ಅದೇ ಯಾವ್ದ್ಯಾವ್ದಕ್ಕೋ ಟರ್ನ್ ಮಾಡೋದು, ಪ್ರತಿಭೆಗಳ ಮಧ್ಯೆ ಯಾವುದೇ ಜಾತಿ, ದೇಶ, ನಾನು ಈ ರಾಜ್ಯ, ಆ ಜಾತಿ, ಈ ಸಮುದಾಯ, ಈ ಸಂಸ್ಕೃತಿ, ಹಂಗಂದ ಹಿಂಗಂದ, ಇಲ್ಲಿಗೆ ಮಾಡ್ದ ಅಲ್ಲಿಗೆ ಮಾಡ್ದ ಬರಲೇಬಾರ್ದು. ಆಮೇಲೆ ಇಂಥವ್ರನ್ನ ಫಸ್ಟು ಮೀಡಿಯಾ ನೀವು ದೂರ ಇಡಿ. ಹೇಳ್ತೀನಿ ಕೇಳಿ, ಇವರು ಪಬ್ಲಿಸಿಟಿ ಸ್ಟಂಟಿಗೆ ಬರೋದು. ಆ್ಯಕ್ಚುಲಿ ಇಬ್ಬರು ಗಲಾಟೆ ಮಾಡ್ಕೊಂಡಿರ್ತಾರೆ, ಅವ್ರು ಸರಿಯಾಗಿ ಹೋಗಿ ಮನೇಲಿ ನೆಮ್ಮದಿಯಿಂದ ಮಲಗಿರ್ತಾರೆ. ಗಲಾಟೆ ಮಾಡ್ಕೊಂಡಿರೋರು ಗಲಾಟೆನ ಸರಿ ಮಾಡಿಕೊಂಡು ಪಾರ್ಟಿ ಮಾಡ್ಕೊಂಡು ಹೋಗಿ ಮನೇಲಿ ಮಲಗಿರ್ತಾರೆ. ಸೊ ಇನ್ನು ಇವರು ಗಲಾಟೆಯಲ್ಲಿ ಅದನ್ನೇನೋ ಕೆದಕ್ಕೊಂಡು ಅದನ್ನು ಕಂಪ್ಲೇಂಟ್ ಮಾಡಿಕೊಂಡು ಅದರಿಂದ ಪಬ್ಲಿಸಿಟಿ ಸ್ಟಂಟ್ ತಗೊಂಡು ಅದನ್ನು ಭಯಂಕರ ಸ್ಟೇಟಲ್ಲಿ ಒಂದು ಆ್ಯಂಟಿ ಸೋಷಲ್ ಎಲಿಮೆಂಟ್ ಮಾಡಿ ಅದರಿಂದ ಭಯಂಕರ ಒಂದು ನಾನ್ಸೆನ್ಸ್ನ ಪಬ್ಲಿಕ್ಕಿಗೆ ಕ್ರಿಯೇಟ್ ಮಾಡೋದು, ಇದೆಲ್ಲ ಒಳ್ಳೆಯದಲ್ಲ, ಇದೆಲ್ಲ ಆಗಬಾರ್ದು ಅನ್ನೋದೇ ನನ್ನ ಒಂದು ಇಡೀ ರಾಜ್ಯದ ಜನತೆಯಲ್ಲಿ ಕೋರಿಕೆ. ಈಗ ತುಂಬ ಸ್ಟ್ರೈಟಾಗಿ ಹೇಳ್ತಾ ಇದ್ದೀರಾ, ಹೀಗಾಗಿ ಒಂದು ಸಂಭಾವನೆ ಅಂತ ಇದ್ದೇ ಇರುತ್ತೆ. ಸೊ ಧ್ರುವ ಅವ್ರ ಸಂಭಾವನೆ ಎಷ್ಟಿತ್ತು ಬಿಗ್ ಬಾಸ್? ನಾನು ಇಲ್ಲ, ವೇದಿಕೆಗೆ ಭಾಳ ಗೌರವ ಇದೆ. ವೇದಿಕೆಗೆ ಜಾಸ್ತಿ ನಾನು ಸಂಭಾವನೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೀಸನ್ 10ಗೆ ಏನು ಕೋಟ್ ಮಾಡಿದ್ರು ಅದ್ರದ್ದು ಅರ್ಧ ಕೋಟ್ ಮಾಡಿದ್ದಿದ್ರಲ್ಲಿ. ಸೊ ಸಂಭಾವನೆ ನಾನು ಜಾಸ್ತಿ ಕೋಟೇ ಮಾಡಲಿಲ್ಲ. ಒಂದು ಕಿಚ್ಚ ಸರ್ ಇರಬೇಕಾದ್ರೆ ಒಂದು ಆಟ ಆಡಬೇಕು ಅಂತ ಇದಿತ್ತು, ಮತ್ತು ಆ ವೇದಿಕೆಗೆ ಆ ರೆಸ್ಪೆಕ್ಟ್ ಕೊಟ್ಟು ಸಂಭಾವನೆ ಬಗ್ಗೆ ನೋಡಲಿಲ್ಲ ನಾನು. ಮತ್ತು ಈಗ ಒಳ್ಳೆಯದಾಯಿತು ನಾನು ಸಂಭಾವನೆ ಬಗ್ಗೆ ಯೋಚನೆ ಮಾಡದಿರೋದು. ಯಾಕಂದರೆ ಆ ವೇದಿಕೆ ನನಗೆ ಇವತ್ತು ಕೊಟ್ಟಿರೋದು ಅದು ದುಡ್ಡಲ್ಲಿ ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಕಲರ್ಸ್ ಕನ್ನಡ ಅದು ನನಗೆ ಒಂದು ದೇವರ ಶಕ್ತಿಯಾಗಿ ಬಂದಿರೋದು ಕಲರ್ಸ್ ಕನ್ನಡ. ಸೊ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಇನ್ನು ಮುಂದಕ್ಕೆ ಬಹುಶಃ ಈಗ ಏನು ಮಾರ್ಕೆಟ್ ವ್ಯಾಲ್ಯೂ ನಮಗೆ ಕ್ರಿಯೇಟ್ ಆಗಿದೆ ಅಥವಾ ನಾವು ಏನು ಗೊತ್ತಾಗಿದ್ದೀವಿ ಹೊರಗಡೆ, ಇದ್ರ ಮೇಲೆ ಇನ್ನು ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಶೋಗೆ ನಾವು ಸಂಭಾವನೆ ಅದ್ರ ಬಗ್ಗೆ ಅಷ್ಟು. ಕೊನೆಯದಾಗಿ ಧ್ರುವಂತವರೇ, ನಿಮ್ಮ ಇಷ್ಟಪಡುವಂತಹ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನಾನು ಯಾವಾಗಲೂ ಹೇಳ್ತೀನಿ, ನನಗೆ ಇಬ್ಬರು ಪೋಷಕರಿದ್ದಾರೆ. ಒಂದು ಜನ್ಮ ಕೊಟ್ಟಿರೋರು, ಇನ್ನೊಂದು ನನ್ನನ್ನು ಬೆಳೆಸಿರೋರು. ನನ್ನನ್ನು ಈ ಮಟ್ಟಿಗೆ ಬೆಳೆಸಿರೋ ನನ್ನ ಪೋಷಕರಿಗೆ, ನನ್ನ ಎಲ್ಲ ಡ್ಯಾಡಿ ಮಮ್ಮಿಗಳಿಗೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗಳಿಗೆ, ಫ್ರೆಂಡ್ಸ್ಗಳಿಗೆ ನಿಮ್ಮ ಪ್ರೀತಿ ನನಗೆ ತುಂಬ ಬೇಜಾರಾಯಿತು. ಎಷ್ಟೋ ಜನ ಹತ್ತಿದ್ದಾರಂತೆ ನಾನು ಎಲಿಮಿನೇಟ್ ಆದಾಗ ಧ್ರುವ ಹೋಗಬಾರ್ದು. ಫಸ್ಟು ಅರ್ಥ ಆಗಿಲ್ಲ ಧ್ರುವ ಯಾರು ಅಂತ. ಎಲಿಮಿನೇಟ್ ಆದಾಗ ಅವರೆಲ್ಲ ಹತ್ತಿದ್ದಾರೆ, ಯಾಕಂದರೆ ಆಗ ಧ್ರುವ ಏನು ಅಂತ ಅರ್ಥ ಆಗಿತ್ತಂತೆ ಅವ್ರಿಗೆ. ಆ ಪ್ರೀತಿ ನಾನು ಗೆದ್ದಿರೋದು ಇದನ್ನೇ. ಈ ಪ್ರೀತಿ ಸದಾ ಈ ನಿಮ್ಮ ಧ್ರುವನ ಮೇಲೆ ಇರಲಿ. ಒಂದು ಒಳ್ಳೆ ಪ್ರೊಜೆಕ್ಟ್ಗಳ ಮುಖಾಂತರ ನಿಮ್ಮನ್ನು ರನ್ಸೋದಕ್ಕೆ ನಾನು ಬರ್ತೀನಿ. ಈಗ ಸ್ವಲ್ಪ ದಿವಸದ ಮಟ್ಟಿಗೆ ಬಹುಶಃ ನನಗೆ ಕಾಲಾವಕಾಶ ಬೇಕು. ಬಿಕಾಸ್ ನನಗೆ ಎಲ್ಲೋ ಸ್ವಲ್ಪ ಆ ಯುದ್ಧದಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಕಾಲಾವಕಾಶಗಳು ಬೇಕು. ಸೊ ಆದಷ್ಟು ಬೇಗ ಒಂದು ಒಳ್ಳೆ ಗುಡ್ ನ್ಯೂಸ್ ಜೊತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನ ನನ್ನದಾಗಿರುತ್ತೆ. ಜೈ ಮಹಾಕಾಲ್. ಥ್ಯಾಂಕ್ ಯು ಧ್ರುವಂತ್ ಅವರೇ. ಸೊ ಇದಷ್ಟು ನಟ ಧ್ರುವಂತ್ ಅವರ ಮಾತಾಡ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.